ನಾವು ಹೊರಗಡೆ ಆಸ್ಪತ್ರೆಗಳಿಗೆ ಹೋದ್ರೆ ನರ್ಸ್ಗಳು ತುಂಬಾ ಚೆನ್ನಾಗಿದ್ದಾರೆ, ನಾವು ಸ್ವಲ್ಪ ಕಣ್ಣು ಹಾಕಿದ್ದೀವಿ. ಪ್ರೀತಿಸೋದು ಇವರು, ಅನ್ಭವಿಸೋದು ನಾವು. ಡವ್ ಬಿಟ್ಟೋದ್ರು ಯಾರಿರ್ತಾರೆ ಹೇಳಿ? ಮೂರೇ ಜನ. ಅದೇ ಸಿಗರೇಟು, ಅದೇ ಎಣ್ಣೆ, ಅದೇ ಸ್ನೇಹಿತ. ಸೊ ಈ ಕಡೆ ಕಾಮಿಡಿನೂ ಇಲ್ಲ, ಈ ಕಡೆ ಸೀರಿಯಸ್ ಇಲ್ಲ. ಈಗ ನಾನು ಮಾತಾಡಲ್ಲ, ನೀನು ಮಾತಾಡ. ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಗೆ ನಾಟ್ ಔಟ್ ಅಂತ ಅಂದ್ರೆ ಮೊದಲು ನೆನಪಾಗೋದು ಕ್ರಿಕೆಟ್ ಒಂದ್ ಕಡೆ ಆದ್ರೆ, ಇವಾಗ ನಮ್ಮ ಸ್ಯಾಂಡಲ್ವುಡ್ಗೆ ನಾಟ್ ಔಟ್ ಅಂದ್ರೆ ನಾಟ್ ಔಟ್ ಸಿನಿಮಾ ತಂಡ ನೆನಪಾಗ್ತಾರೆ. ಇವಾಗ ಭಾರಿ ಸದ್ದು ಮಾಡ್ತಿರೋ ನಾಟ್ ಔಟ್ ಸಿನಿಮಾದ ಕಲಾವಿದ್ರ ಜೊತೆಗೆ ನಾವು ಮಾತಾಡೋಣ ಬನ್ನಿ. ಹಾಯ್ ಸರ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್, ಎಲ್ರು ಚೆನ್ನಾಗಿದ್ದೀರಾ? ನಾವು ತುಂಬಾನೇ ಚೆನ್ನಾಗಿದ್ದೀವಿ ಸರ್. ಮೊದಲನೇದಾಗಿ ನಾಟ್ ಔಟ್ ಚಿತ್ರತಂಡ ನಮ್ ಜೊತೆ ಇದೆ. ಮೊದಲು ಯಾರನ್ನ ಮಾತಾಡಿಸ್ಬೇಕು? ನೀವು ಇಲ್ಲ, ಬೈಕ್ ನನ್ನ ಹತ್ರ ಇದೆ ಅಂತ ಅಷ್ಟೇ. ಮೇಡಮ್, ಮೊದಲನೇದಾಗಿ ನಿಮ್ಗೆ ನಾಟ್ ಔಟ್ ಅಂದ್ರೆ ಏನ್ ನೆನಪಾಗುತ್ತೆ? ನಾಟ್ ಔಟ್ ಅಂದ್ರೆ ಬೇಸಿಕ್ಲಿ ಕ್ರಿಕೆಟೇ ನೆನಪಾಗೋದು. ಆದ್ರೆ ನಮ್ಮ ಸಿನಿಮಾದಲ್ಲಿ ನಾಟ್ ಔಟ್ಗೂ ಕ್ರಿಕೆಟ್ಗೂ ಅಷ್ಟೇನು ಸಂಬಂಧ ಏನಿಲ್ಲ. ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೈನ್ ಅಂತಾನೆ ಹೇಳ್ಬೋದು ಅಷ್ಟೇ. ಮೇಡಮ್, ಈ ಸಿನಿಮಾದಲ್ಲಿ ನೀವು ನರ್ಸ್ ಪಾತ್ರ ಮಾಡಿದೀರಾ ಅಂತ ಗೊತ್ತಾಯ್ತು. ನಾವು ಹೊರಗಡೆ ಆಸ್ಪತ್ರೆಗಳಿಗೆ ಹೋದ್ರೆ ನರ್ಸ್ಗಳು ತುಂಬಾ ಚೆನ್ನಾಗಿದ್ದಾರೆ, ನಾವು ಸ್ವಲ್ಪ ಕಣ್ಣು ಹಾಕಿದೀವಿ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಮೇಲೆ ಯಾರು ಕಣ್ಣು ಹಾಕಿದ್ದಾರೆ? ನನ್ ಮೇಲೆ ಕಣ್ಣು ಹಾಕಕ್ ಬಿಟ್ಟಿಲ್ಲ ಇವರು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಾನೇ ನಾವಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ತೀವಿ. ಸೊ ನರಸಮ್ಮ, ನನ್ನ ಪಾತ್ರದ ಹೆಸರು ಶ್ರೀದೇವಿ. ಇವರು ಶ್ರೀ ಇಲ್ಲ ನರಸಮ್ಮ ಅಂತ ಕರೀತಾ ಇರ್ತಾರೆ. ಇವ್ರ ಜೊತೆ ಇವ್ರ ಫ್ರೆಂಡ್ಸ್ ಒಟ್ಟಿಗಿರ್ತಾರೆ. ಹೌದು, ನಾವು ಅದೇ ಒಟ್ಟಲ್ಲಿ ಇವರಿಬ್ರು ಪ್ರೀತಿಲಿ ಸಿಗಾಕೊಂಡು ನಾವು ತುಂಬಾ ಅನುಭವಿಸಿದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಮಧ್ಯೆ ಸಿಕ್ಕಾಕೊಂಡು ತುಂಬಾ ಅನುಭವಿಸ್ತಾ ಇರ್ತಾರೆ. ಪ್ರೀತಿಸೋದು ಇವರು, ಅನುಭವಿಸೋದು ನಾವು ನೋವ್ನ. ಸುದೇಣ, ನೀವು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಏನಾ? ಇಲ್ಲ, ನಾನು ಒಳ್ಳೆ ಹುಡುಗ, ನೀಟ್, ನಾನು ಪಾಸಿಟಿವ್. ನಾನು ಯಾಕೆಂದ್ರೆ ಎಲ್ಲಾದ್ರಲ್ಲೂ ಕ್ವಾಡ್ಲೆ ಕೊಡ್ತಿದ್ದೀರಾ. ಇದ್ರಲ್ಲೂ ಕ್ವಾಟ್ಲೆ ತಗೊಂಡಿದ್ದೀನಿ ನಾನು ಇವರಿಬ್ಬರದು. ಅದ್ರಲ್ಲೂ ನಮ್ ನರಸಮ್ಮನ ಅವಳಿ ಹೆವಿ ಇದೆ ಇದ್ರಲ್ಲಿ. ಫಸ್ಟ್ ಟೈಮ್ ಇದೆ ಎಕ್ಸ್ಕ್ಲೂಸಿವ್. ಯಾಕೆಂದ್ರೆ ನಮ್ಮಿಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನಮ್ಮಿಬ್ಬರದು ಆಕ್ಚುಲಿ ಮೇನ್ ಕಾಂಬಿನೇಷನ್ ಇರೋದು. ಆದ್ರೆ ನಾನ್ ಇವ್ರನ್ನ ಮೀಟ್ ಮಾಡಿದಾಗೆಲ್ಲ ನಮ್ಮಿಬ್ಬರದೇ ಜಾಸ್ತಿ ಜಗಳ. ಪ್ಯಾರ್ ಕಾ ಸೈಡ್ ಎಫೆಕ್ಟ್ಸ್ ಇರುತ್ತಲ್ಲ, ಹಂಗೆ ಪ್ಯಾರ್ ಅವ್ರದ್ದು ಸೈಡ್ ಎಫೆಕ್ಟ್ಸ್ ನಂದು. ಫಸ್ಟ್ ಟೈಮ್ ಸುದೇಣ ವಿಲನ್ ಕಮ್ ಹೀರೋ. ಇಲ್ಲ, ಏನು ಇಲ್ಲ ಇದ್ರಲ್ಲಿ. ನಾನು ಡಮ್ಮಿ ವಿಕೆಟ್. ಇವರಿಬ್ರು ಕ್ರಿಕೆಟ್ ಆಡ್ತಾ ಇದ್ರು, ನಾನು ಒಂದು ಡಮ್ಮಿ ವಿಕೆಟ್ ಇದ್ರಲ್ಲಿ. ಸುದೇಣ, ಈ ಸಿನಿಮಾ ಕ್ಯಾರೆಕ್ಟರ್ ನಿಮ್ಗೆ ಹೆಂಗ್ ಬಂತು? ಅಂದ್ರೆ ನೀವೇ ಈ ಪಾತ್ರಕ್ಕೆ ಸೂತ್ರ ಅಂತ? ಅದು ಒಂದ್ ನಿಮಿಷ. ಅದು ನಮ್ ಸರ್ ಅಂಬರೀಶ್ ಸರ್ಗೆ ಬಿಟ್ಟಿದ್ದು. ಅದು ಒಂದು ಸ್ನೇಕ್ ಸೀನಾ ಅನ್ನೋ ಕ್ಯಾರೆಕ್ಟ್ರು. ಅದು ಅವ್ರ ಕಲ್ಪನೆಗೆ ಬಿಟ್ಟಿದ್ದು, ಸುದಿಕೇಲಿ ಮಾಡಿಸ್ಬೋದಿದ್ದು ಅಂತ. ನನ್ನ ಕತೆ ಹೇಳಿದ್ರು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಸರ್, ಮಾಡ್ತೀನಿ ಅಂತ. ಅಷ್ಟೇ, ಒಂದ್ ಮೀಟಿಂಗ್ ಅಲ್ಲಿ ನಾನು ಹೇಳಿ ಸರ್ ನಾನು ಮಾಡ್ತೀನಿ, ಡೇಟ್ ಹೇಳಿ, ನಾನು ಹೆಂಗಿದ್ರು ಬಿಡಿಸ್ಕೊಂಡ್ಬಂದು ನಾನು ಮಾಡ್ಕೊಡ್ತೀನಿ ಅಂತ. ಇದು ಅಂಬರೀಶ್ ಸರ್ಗೆ ಬಿಟ್ಟಿದ್ದು. ಅವ್ರಿಗೆ ಯಾಕೆ ಈ ಪಾತ್ರ ಸುದಿ ಕೊಡ್ಬೇಕು ಅನ್ಸಿದ್ದು ಅವ್ರದ್ದು. ಸರ್, ಹಲವಾರು ಸಿನಿಮಾಗಳಲ್ಲಿ ನೀವು ನೆಗೆಟಿವ್ ಮಾಡಿದ್ದೀರಾ, ತುಂಬಾನೇ ಕ್ವಾಟ್ಲೆ ಕಾಮಿಡಿ ಫನ್ ಆಗು ಬಂದಿದೆ. ಈ ಸಿನಿಮಾದಲ್ಲಿ ನಿಮ್ ಪಾತ್ರ ಯಾವ ರೀತಿ ತಗೊಂಡೋಗುತ್ತೆ? ಇದು ಅದೇ, ಇದು ಒಂದು ಡಾರ್ಕ್ ಹ್ಯೂಮರ್ ಇರೋ ಸಿನಿಮಾನೇ. ಇದು ಕಂಪ್ಲೀಟ್ ಔಟ್ ಅಂಡ್ ಔಟ್ ಕಾಮಿಡಿ ತರನೇ ಹೋಗುತ್ತೆ. ಈಗ ಸುದಿ ಇದಾರೆ, ರವಿಶಂಕರ್ ಸರ್ ಇದಾರೆ ಅಂತ ಮಚ್ಚು ಕತ್ತಿ ಎತ್ಕೊಂಡೇನು ಓಡಾಡಿಲ್ಲ ಯಾರು. ಇದೊಂದು ಈಗ ಒಂದ್ 4 ವರ್ಷದಿಂದ ಏನ್ ಕೋವಿಡ್ ಆಯ್ತಲ್ಲ, ಇದ್ರಲ್ಲಿರೋ ನೋವು ಮತ್ತು ನಲಿವು ಇದೆರಡನ್ನು ಬ್ಲೆಂಡ್ ಮಾಡಿರುವಂತದ್ದು. ಅದ್ರ ಮಧ್ಯೆ ಒಂದು ಆಂಬುಲೆನ್ಸ್ ಡ್ರೈವರು, ಒಂದು ನರ್ಸು, ಅವ್ರದ್ದು ಒಂದು ಲವ್, ಅದ್ರ ಮಧ್ಯೆ ಇಂಥ ಒಂದು ಸೀರಿಯಸ್ ಕಂಡೀಷನ್ ಅವತ್ತು ಇಡೀ ಪ್ರಪಂಚದ್ದು. ಇದ್ರ ಮಧ್ಯೆ ನಡೆಯೋ ಒಂದು ಘಟನೆ. ಒಬ್ಬ ಈ ಲವ್ ಮಾಡೋವನ್ನ ಫ್ರೆಂಡ್ ಆದ್ರೆ ಆ ಫ್ರೆಂಡ್ಗಳು ಅನುಭವಿಸ್ತಾರಲ್ಲ, ಅದು ಆ ನೋವ್ನ ಇವ್ರದ್ದು ಬಿಡಿ ಸಪ್ರೇಟ್. ಇವ್ರು ಲವ್ ಮಾಡ್ಕೊಂಡು ಇವ್ರೇನೋ ಮಾಡ್ಕೊಳ್ಳಿ, ಅವ್ನ ಜೊತೆ ಇರೋರು ಒಂದಷ್ಟು ಅನ್ಭವಿಸ್ತಾರೆ. ಎಲ್ಲರ ಜೀವನದಲ್ಲಿ ಅದಾಗಿರುತ್ತೆ, ಕರೆಕ್ಟ್ ಅಲ್ವಾ? ಆ ನೋವು ಅನ್ಭವಿಸೋ ಪಾತ್ರ ನಂದು. ಸರ್, ಇದ್ರಲ್ಲೂ ಲವರ್ ಬಂದ್ಮೇಲೆ ಫ್ರೆಂಡ್ ನ ಬಿಟ್ಕೊಟ್ಬಿಟ್ಟವ್ರ? ಇಲ್ಲ, ನಾನ್ ಬಿಟ್ಟೇ ಇಲ್ಲ. ಅವನು ನರ್ಸಮ್ಮ ಐಡಿಯಾ ಮಾಡ್ತಿರ್ತಾರ ಆತರ, ಗೊತ್ತಲ್ಲ. ರಾತ್ರಿ ಬೇಕು, ಬೆಳಗ್ಗೆನೂ ಸ್ನೇಹಿತ ಬೇಕು. ಬೆಳಿಗ್ಗೆ ಸಿಗರೇಟ್ ಅನ್ಸರೆ ಸ್ನೇಹಿತ ಬೇಕು, ರಾತ್ರಿ ಬಾಟ್ಲ್ ಓಪನ್ ಮಾಡಿದ್ರೆ ಸ್ನೇಹಿತ ಬೇಕು. ಡವ್ ಬಂದ್ರು ಅಂತ ಬಿಟ್ಕೊಬಿಡಕ್ಕಾಗತ್ತಾ? ಡವ್ ಬಿಟ್ಟೋದ್ರು ಯಾರಿರ್ತಾರೆ ಹೇಳಿ? ಮೂರೇ ಜನ. ಅದೇ ಸಿಗರೇಟು, ಅದೇ ಎಣ್ಣೆ, ಅದೇ ಸ್ನೇಹಿತ. ಹಂಗಾಗಿ ಅದನ್ನ ನೀಟಾಗಿ ಅವ್ನಿಗೆ ಹೀರೋಗೆ ತಿಳುವಳಿಕೆ ಮಾಡಿದೀನಿ ನಾನು. ಚೆನ್ನಾಗಿ ಹುಡುಗಿರ್ ಬರ್ತಾರೆ, ಹೋಯ್ತಾರೆ, ನಮ್ಮನ್ ಕಳ್ಕೊಬಾರ್ದು ನೀನು ಅಂತ. ಅದೇ ಕತೆ. ಸರ್, ಇವಾಗ ಹೀರೋ ಸರ್ನ ಕೇಳೋದಾದ್ರೆ, ಸರ್ ಇದ್ರಲ್ಲಿ ನೀವು ಆಂಬುಲೆನ್ಸ್ ಡ್ರೈವರ್ ಮಾಡಿದ್ದೀರಾ. ಸರ್, ಆಂಬುಲೆನ್ಸ್ ಈಗಿರೋ ಪರಿಸ್ಥಿತಿಲಿ ಡ್ರೈವರ್ಸ್ ತುಂಬಾ ಕಷ್ಟ ಪಡ್ತಿದ್ದಾರೆ. ಆ ಕಷ್ಟ ಏನಾದ್ರು ನಿಮ್ಗೆ ಗೊತ್ತಿತ್ತಾ? ಗೊತ್ತಿತ್ತು ಸರ್. ಯಾಕಂದ್ರೆ ಸಿನಿಮಾಗಿಂತ ಮುಂಚೆ ಒಬ್ಬ ರಿಯಲ್ ಲೈಫ್ ಆಂಬುಲೆನ್ಸ್ ಡ್ರೈವರ್ ಜೊತೆ ಒಂದ್ 2 ದಿವಸ ನಮ್ಮ ಡೈರೆಕ್ಟರ್ ನನ್ನ ಬಿಟ್ಟಿದ್ರು. ಸೊ ಅವಾಗ ಒಂದು ಇಂಟರ್ವ್ಯೂ ಕೂಡ ಶೂಟ್ ಮಾಡಿದ್ವಿ. ಸೊ ಅವರು ಏನೇನ್ ಕಷ್ಟ ಪಡ್ತಾರೆ, ಏನೇ ಎಮರ್ಜೆನ್ಸಿಲಿ ಅವ್ರಿಗೆ ಟ್ರಾಫಿಕ್ ಅಲ್ಲಿ
ಗಾಡಿ ಸೈಡ್ ಹೊಡೆದಿದ್ದಾಗ ಅವ್ರು ಎಷ್ಟು ಟೆನ್ಷನ್ ಆಗ್ತಾರೆ, ಕರೆಕ್ಟ್ ಟೈಮ್ಗೆ ಹೋಗ್ದಿಲ್ಲ ಅಂದ್ರೆ ಅವ್ರ ತಲೆ ಮೇಲೆ ಬೀಳತ್ತೆ. ಸೊ ಎಷ್ಟೊಂದು ಜನ ಒಂದೊಂದ್ಸಲಿ ದುಡ್ಡೇ ಕೊಡೋಕ್ಕಾಗಲ್ಲ ಅವ್ರಿಗೆಲ್ಲ, ಅವರು ಫ್ರೀಯಾಗೆ ಹೋಗ್ಬೇಕಾಗತ್ತೆ. ಸೊ ಈ ತರ ಕಷ್ಟಗಳು ಆಂಬುಲೆನ್ಸ್ ಡ್ರೈವರ್ಗೆ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಕೂಡ ನೀವು ಅವೆಲ್ಲ ನೋಡ್ತೀರಾ. ಸರ್ ಇವಾಗ ಆಂಬುಲೆನ್ಸ್ ಡ್ರೈವರು, ನೀವು ಆಂಬುಲೆನ್ಸ್ ಡ್ರೈವರ್ ಅಂದಿದ ತಕ್ಷಣ ಒಪ್ಕೊಂಡ್ರ ಸಿನಿಮಾ ಪಾತ್ರ ಹೇಗಿದೆ ಅಂತ? ಅಂದ್ರೆ ಡೆಫಿನೆಟ್ಲಿ, ಅಂದ್ರೆ ಆಂಬುಲೆನ್ಸ್ ಡ್ರೈವರ್ ಅನ್ನೋಕ್ಕಿಂತ ಅವ್ನ ಸರೌಂಡಿಂಗ್ ಏನೇನ್ ನಡೆಯುತ್ತೆ. ಸೊ ಸುಧೀರಣ್ಣ ಹೇಳೋದಂಗೆ ಅವ್ರ ಫ್ರೆಂಡ್ಸ್ ಹೆಂಗಿರ್ತಾರೆ, ಅವನಿಗೊಂದು ಲವ್ ಇರುತ್ತೆ, ಆ ಎಲಿಮೆಂಟ್ಸ್ ಎಲ್ಲ ನೋಡಿ ನಾನು ಒಪ್ಕೊಳಕ್ಕಿಂತ ಇದು ನನಗೆ ಆಪರ್ಚುನಿಟಿ. ಸರ್ ಇವಾಗ ಈ ಸಿನಿಮಾದಲ್ಲಿ ನಿಮ್ಮ ಪೇರು ತುಂಬಾನೇ ಚೆನ್ನಾಗಿದೆ. ಸುಧೀರ್ ಅಣ್ಣವರು ನಿಮ್ಗೆ ಲವ್ನ ಬ್ರೇಕ್ ಮಾಡ್ಬೇಕು ಅಂತ ಏನಾದ್ರು ಹೋರಾಡಿದಾರ ಈ ಸಿನಿಮಾದಲ್ಲಿ? ಅದೇ ಅವ್ರು ಹೇಳದಂಗೆ ಆಂಜನೇಯನ್ ತರ. ಸೊ ನಮ್ ಜೊತೆನೆ ಇರ್ತಾರೆ. ಅವಾಗ ಹೀರೋಯಿನ್ ಅವರು ತುಂಬಾ ಇರಿಟೇಟ್ ಮಾಡಿದಾಗ ನನಗೆ ಒಂದೊಂದು ಟಾಂಟ್ ಕೊಡ್ತಾ ಇರ್ತಾರೆ. ಲವ್ ಅಂದ್ಮೇಲೆ ಜೀವನದಲ್ಲಿ ಇವೆಲ್ಲ ಬೇಕಾ, ಈ ಲವ್ ಅಂತ ಹೇಳಿದ್ಮೇಲೆ ಇಷ್ಟು ದಿವಸ ಜಗಳ ಸೀನ್ ಬಂದೇ ಇಲ್ಲ ಅನ್ಕೊಂಡಿದ್ದೆ, ಇವಾಗ ಬಂತು. ಸೊ ಈ ತರ ಎಲಿಮೆಂಟ್ಸ್ ನ ಕಣ್ಣಿಡ್ದು ರೇಗಿಸ್ತಾ ಇರ್ತಾರೆ. ಸರ್ ಈಗ ನಿರ್ದೇಶಕರು ಹತ್ರ ಹೋಗೋಣ. ಸರ್ ನಿಮ್ಮ ಹಿಂದಿನ ಸಿನಿಮಾಗಳು ಈ ಸಿನಿಮಾಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಜನಗಳಿಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾ ಮುಖಾಂತರ? ಖಂಡಿತವಾಗ್ಲೂ ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಸುದೀಪ್ ಸರ್ ಆಗಲಿ ಅಥವಾ ಹೀರೋ ಸರ್ ಆಗಲಿ ಮೇಡಮ್ ಆಗಲಿ ಅಂದರೆ ಅವ್ರ ಪಾತ್ರಗಳ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಹೇಳ್ತಿದ್ರು. ಖಂಡಿತವಾಗ್ಲೂ ಒಂದು ಮಾತಂತೂ ಸತ್ಯ, ಇದು ಲವ್ ಸ್ಟೋರಿ ಸಿನಿಮಾ ಅಲ್ಲ, ಅಥವಾ ರೌಡಿಸಮ್ ಸಿನಿಮಾ ಅಲ್ಲ, ಅಥವಾ ಫುಲ್ ಕಾಮಿಡಿ ಸಿನಿಮಾನೂ ಅಲ್ಲ, ಅಥವಾ ಯಾವುದೇ ಟಿಪಿಕಲ್ ಜಾನರ್ ಸಿನಿಮಾ ಅಲ್ಲ. ಇದು ಪರ್ಟಿಕ್ಯುಲರ್ ಆಗಿ ಡಾರ್ಕ್ ಹ್ಯೂಮರ್ ಸಿನಿಮಾ. ಓಕೆ, ಆಮೇಲೆ ಹೀರೋಯಿನ್ನು, ನರ್ಸು ಮತ್ತೆ ಆಂಬುಲೆನ್ಸ್. ಹೀರೋಯಿನ್ ಮೇಲೆ ಯಾರು ಕಣ್ಣು ಹಾಕಿದ್ರು ಅಂತ ಆಂಕರ್ ಕೇಳಿದ್ರು. ಆಂಬುಲೆನ್ಸ್ ಡ್ರೈವರ್ ಕಣ್ಣು ಹಾಕಿದ್ದು. ಯಾಕಂದ್ರೆ ಯಾವತ್ತು ಒಂದು ಪ್ರೊಫೆಷನಲ್ ಯಾರು ಇರ್ತಾರೋ ಆ ಪ್ರೊಫೆಷನಲ್ ಇರೋ ಸರೌಂಡಿಂಗ್ ಅವರೇ ಕಣ್ಣು ಹಾಕೋದು ಆ ಪ್ರೊಫೆಷನ್ ಮೇಲೆ. ಹೊರಗಡೆ ಅವರು ಕೇಳೋ ನರ್ಸ್ ಕಂಡಿದ ತಕ್ಷಣ ಪೇಷಂಟ್ ಎಷ್ಟು ದಿನ ಅಡ್ಮಿಟ್ ಆಗಿರ್ತಾರೋ ಅಷ್ಟು ದಿನ ಕಣ್ಣು ಹಾಕೋದು ಕಾಮನ್ನು. ಬಟ್ ಒಳಗಡೆ ಇರೋರು ಕಣ್ಣು ಹಾಕೋರು ಇರ್ತಾರಲ್ಲ, ಯಾಕೆ ಸೇಮ್ ಪ್ರೊಫೆಷನ್ನು ಅಂತ, ಸೇಮ್ ಪ್ರೊಫೆಷನ್ನು ಮತ್ತೆ ಆ ಒಂದು ಸರೌಂಡಿಂಗ್ ಅಟ್ಮಾಸ್ಫಿಯರ್ಗೆ ಆ ಒಂದು ಅವರಿಬ್ಬರು ಕೆಮಿಸ್ಟ್ರಿ ವರ್ಕ್ ಆಗಿದೆ. ಆಮೇಲೆ ಏನ್ ಕೇಳಿದ್ರಿ, ಪ್ರಶ್ನೆ ಮರ್ತೋಗ್ಬಿಟ್ಟೆ ನಾನು ಹೇಳಿದ್ರಲ್ಲಿ. ಸರ್ ಅಂದ್ರೆ ಜನಗಳಿಗೆ ಏನ್ ತಿಳಿಸ್ಬೇಕು ಅನ್ಕೊಂಡಿದ್ದಾರೆ ಈ ಸಿನಿಮಾ? ಈ ಸಿನಿಮಾಲಿ ನಾನ್ ಮೇನ್ ಆಗಿ ನಾಟೌಟ್ ಅನ್ನೋ ಸಿನಿಮಾನ ಯಾಕೆ ನೋಡ್ಬೇಕು, ಏನ್ ತಲುಪಿಸ್ಬೇಕು ಅಂತ ನನ್ನ ಉದ್ದೇಶ ಇತ್ತು ಅಂತಂದ್ರೆ, ನಾಟೌಟ್ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಸಿನಿಮಾ ಅನ್ನೋದು ಇವತ್ತು ಎಷ್ಟೇ ಕಮರ್ಷಿಯಲ್ ಆಗಿರ್ಬೋದು ಅಥವಾ ಅದು ಬಿಸ್ನೆಸ್ ವೇಯಲ್ಲಿ ಯೋಚನೆ ಮಾಡ್ಬೋದು, ಬಟ್ ಸಿನಿಮಾ ಉದ್ಯಮ ಶುರು ಆಗಿದ್ದು ಜನಗಳಿಗೆ ಮನೋರಂಜನೆ ಕೊಡುವ ಒಂದು ಉದ್ದೇಶದಿಂದಾನೆ. ಅದರ ಮೂಲ ಯಾವತ್ತೂ ಇದ್ರೂ ಕೂಡ ಮನೋರಂಜನೆನೆ. ಆಮೇಲೆ ಅದನ್ನ ಕಮರ್ಷಿಯಲ್ ಆಗಿ ನಾವು ಬಳಸ್ಕೊಂಡಿದ್ವಿ. ಆ ಉದ್ದೇಶನ ನಾನು ಮನಸ್ಪೂರ್ವಕವಾಗಿ ಈ ಸಿನಿಮಾದಲ್ಲಿ ಮನೋರಂಜನೆ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರ ನಾಟೌಟ್ ಮಾಡಿದ್ದು. ಈ ಡಾರ್ಕ್ ಹ್ಯೂಮರ್ ಒಂದು ಸಬ್ಜೆಕ್ಟ್ ಕನ್ನಡದಲ್ಲಿ ತೀರಾ ಕಡಿಮೆ, ಅಂದ್ರೆ ಬಂದಿಲ್ಲ ಅಂತೆಲ್ಲ, ಬಂದಿದೆ. ತೀರಾ ಕಡಿಮೆ ಜಾನರ್ಸ್ ಸಿನಿಮಾಗಳಿದೆ. ನಾಟೌಟ್ ಸಿನಿಮಾ ಕೂಡ ಅದೇ ಜಾನರ್ ಸಿನಿಮಾ. ಪಾತ್ರವರ್ಗ ಕೂಡ ಅದೇ ರೀತಿನೇ ಕೋಪರೇಟ್ ಮಾಡಿ ಅಷ್ಟು ಸಪೋರ್ಟಿವ್ ಆಗಿ, ಈಗ ನಾವು ಇಲ್ಲೇನ್ ನೋಡ್ತಿದೀವೋ ಪಾತ್ರವರ್ಗ, ಅದು ಬಿಟ್ಟು ಬೇರೆ ಪಾತ್ರವರ್ಗ ಇದೆ. ರವಿಶಂಕರ್ ಸರ್ ಆಗಿರ್ಬೋದು, ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಆಗಿರ್ಬೋದು, ಜಿ ಅವರ್ ಆಗಿರ್ಬೋದು, ಅಶ್ವಿನಾಸನ್ ಅವರಾಗಿರ್ಬೋದು, ಮತ್ತೆ ನಮ್ಮ ಸುಮಾರು ಜನ ಥಿಯೇಟರ್ ಆರ್ಟಿಸ್ಟ್ಗಳು, ಮತ್ತೆ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಕೂಡ ಈ ಡಾರ್ಕ್ ಹ್ಯೂಮರ್ ಸಿನಿಮಾಗೆ ಬೇಕಿರೋ ನಟನೆನ ಕರಗತ ಮಾಡ್ಕೊಂಡಂತಹ ನಟರು. ಆ ನಟರನ್ನ ಬಳಸ್ಕೊಂಡು ಈ ಸಿನಿಮಾ ಮೂಲಕ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡೋ ಉದ್ದೇಶದಿಂದ ಈ ಸಿನಿಮಾ ಮಾಡಿದ್ದು. ಸರ್ ಇವಾಗ ಆಂಬುಲೆನ್ಸ್ ಡ್ರೈವರ್ ಹಾಗೂ ನರ್ಸ್ನೇ ಇಟ್ಕೊಂಡು ಈ ಕಾನ್ಸೆಪ್ಟ್ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು? ಒಂದು ಕಥೆಯಲ್ಲಿ ಪಾತ್ರಗಳು ಅಂದ್ರೆ ಪಾತ್ರಗಳು ಸೃಷ್ಟಿ ಮಾಡೋದು ಕಥೆಯಲ್ಲಿ ಬರುತ್ತೆ. ಓಕೆ, ಆ ಕತೆಗೆ ಯಾವ ರೀತಿ ಪಾತ್ರಗಳು ಶೂಟ್ ಆಗುತ್ತೆ ಅನ್ನೋದ್ರೆ, ಈಗ ಪ್ರೊಫೆಷನ್ ಏನ್ ಬೇಕಾದ್ರೆ ಡಿಸೈಡ್ ಮಾಡ್ಬೋದು. ಹೀರೋಯಿನ್ ಅಂತ ಇಟ್ಕೊಬಿಟ್ಟು ಆಂಬುಲೆನ್ಸ್ ಡ್ರೈವರೇ ಬೇಕಿದ್ದಿಲ್ಲ, ಡಾಕ್ಟರ್ ಮಾಡ್ಬೋದಿತ್ತು, ಇವರು ಜೂನಿಯರ್ ಡಾಕ್ಟರ್ ಮಾಡ್ಬೋದಿತ್ತು, ಇಂಜಿನಿಯರ್ ಮಾಡ್ಬೋದಿತ್ತು, ಸಾಫ್ಟ್ವೇರ್ ಇಂಜಿನಿಯರ್ಸು ಮಾಡ್ಬೋದಿತ್ತು. ಆ ಕತೆಗೆ ಯಾವ ಪ್ರೊಫೆಷನ್ ಶೂಟ್ ಆಗುತ್ತೆ, ಯಾವ ಮಿಡಲ್ ಅಂದ್ರೆ ಅವರು ಬದುಕುವಂತ ಶೈಲಿ ಯಾವ್ದಿರುತ್ತೆ, ಯಾವ ಜನರೇಷನ್ ತಗೋಬೇಕು, ಯಾವ ಏಜ್ ಅಲ್ಲಿ ತಗೋಬೇಕು, ಇದು ಕತೆ ಮತ್ತೆ ಚಿತ್ರಕಥೆ ಬರೆಯೋ ಟೈಮಲ್ಲಿ ನಮ್ಗೆ ಮೈಂಡ್ ಅಲ್ಲಿ ಹೋಗುತ್ತೆ. ಈ ಒಂದು ಕತೆಗೆ ಈ ಒಂದು ಪಾತ್ರ, ಈ ಒಂದು ಕತೆಗೆ ಈ ಒಂದು ಪಾತ್ರ ಅಂದ್ರೆ ಮಾಡಿದ್ರೆ, ಅಂದ್ರೆ ಪ್ರೊಫೆಷನ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಆ ಕೆಮಿಸ್ಟ್ರಿಗೋಸ್ಕರ. ಆಮೇಲೆ ಕೋವಿಡ್ ಟೈಮಲ್ಲಿ ನೀವು ಅತಿ ಹೆಚ್ಚಾಗಿ ಅಂದ್ರೆ ಸಮಾಜಕ್ಕೆ ಏನಾದ್ರು ಸೇವೆ ಸಲ್ಲಿಸಿದ್ದಾರೆ ಅಂತಂದ್ರೆ ಅದು ಆಂಬುಲೆನ್ಸ್ ಡ್ರೈವರ್ಗಳು ಮತ್ತೆ ನರ್ಸ್ಗಳು. ಯಾಕಂದ್ರೆ ತುಂಬಾ ಜನ ಸರ್ವಿಸ್ ಕೊಟ್ಟಿದ್ದಾರೆ, ಅದರಲ್ಲಿ ಇವ್ರದ್ದು ಒಂದು ಮುಖ್ಯವಾದ ಒಂದು ಕೊಡುಗೆ. ಯಾಕಂದ್ರೆ ಆ ಒಂದು ಪ್ರೊಫೆಷನ್
ಆ ಒಂದು ಪ್ರೊಫೆಷನ್ ಮೇಲೆ ನನ್ಗೊಂದು ರೆಸ್ಪೆಕ್ಟ್ ಇತ್ತು. ಯಾಕಂದ್ರೆ ಕೋವಿಡ್ ಟೈಮಲ್ಲಿ ಈ ಕಥೆನ ಬರ್ದಿದ್ದು. ಯಾಕಂದ್ರೆ ಖಾಲಿ ಇದ್ವಲ್ಲ, ಕೋವಿಡ್ ಟೈಮಲ್ಲಿ ಸಿನಿಮಾ ಕೆಲಸಗಳು ಯಾವುದು ನಡೀತಾ ಇದ್ದಿಲ್ಲ. ಆಗ ಕಥೆಗಳು ಬರೆಯಕ್ಕೆ ಶುರು ಹಚ್ಚಿದಾಗ ಅಲ್ಲಿನ ಪಾತ್ರಗಳು ನಮ್ಗೆ ಇನ್ಸ್ಪಿರೇಷನ್ ತಗೊಂತು. ಓಕೆ, ಆ ಒಂದು ಕೋವಿಡ್ ಟೈಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಪೊಲೀಸ್ ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಅಥವಾ ಪೌರ ಕಾರ್ಮಿಕರಾಗಿರ್ಬೋದು, ರೌಡಿಗಳಾಗಿರ್ಬೋದು, ಎಲ್ಲರೂ ಕೂಡ, ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ಆಗಿರ್ಬೋದು, ಅಪ್ಪ ಅಮ್ಮ ಎಲ್ಲರೂ ಕೂಡ ಅವರವರ ಪಾತ್ರನ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡು ಬರೆದಂತ ಕತೆ. ಅದಕ್ಕೆ ಆ ಒಂದು ಪ್ರೊಫೆಷನ್ ತಗೊಂಡಿದ್ದು. ಸರ್, ಇವಾಗ ಡಾಕ್ಟ್ರು ಅಂದ್ರೆ ಎಷ್ಟು ಇಂಪಾರ್ಟೆಂಟು, ಆಂಬುಲೆನ್ಸ್ ಡ್ರೈವರ್ ಅಂದ್ರೆ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಹೀರೋಗೆ ಈ ಪಾತ್ರ ಮಾಡಬೇಕು ಅಂತ ಏನಾದ್ರು ಟ್ರೈನಿಂಗ್ ಕೊಟ್ಟಿದ್ರಾ? ಒಂದು ಸಿನಿಮಾದಲ್ಲಿ ನಟರು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿನೇ ವಸ್ತುಗಳು ಕೂಡ, ಅಂದ್ರೆ ಪ್ರಾಪರ್ಟೀಸು ಕೂಡ ಅಷ್ಟೇ ಜೀವಂತವಾಗಿ ನಟನೆ ಮಾಡಬೇಕು. ಪ್ರಾಪರ್ಟೀಸ್ನ ಯಾವಾಗ ನಾವು ಕರೆಕ್ಟಾಗಿ ಬಳಸ್ಕೋತೀವೋ ಅವತ್ತು ಸಿನಿಮಾ 100% ಬಳಕೆ ಆಗುತ್ತೆ, ಅಂದ್ರೆ ಜನರಿಗೆ ತಲುಪುತ್ತೆ. ಈ ಸಿನಿಮಾಲು ಕೂಡ ಆಂಬುಲೆನ್ಸ್ ಅಷ್ಟೇ ಇಂಪಾರ್ಟೆಂಟು. ಆ ಒಂದು ಅವನ ಲೈಫ್ ಜರ್ನಿ ಜೊತೆ ಬರುವಂತ ಒಂದು ಎಲಿಮೆಂಟ್ ಅದು ಆಂಬುಲೆನ್ಸ್ ನ ಹೇಗ್ ಓಡಿಸ್ಬೇಕು ಅನ್ನೋದು. ಯಾಕಂದ್ರೆ ನಾರ್ಮಲ್ ಡ್ರೈವರ್ಸ್ ಎಲ್ರಿಗೂ ಕೂಡ ಅದು ಲೈಸೆನ್ಸ್ ಸಿಗಲ್ಲ. ಆಂಬುಲೆನ್ಸ್ ಓಡಿಸ್ಬೇಕಾದ್ರೆ ಸ್ಪೆಷಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಮತ್ತೆ ಸ್ಪೆಷಲ್ ಪರ್ಮಿಷನ್ಸ್ ಬೇಕು. ಆಮೇಲೆ ಅವನಿಗೆ ಮೆಡಿಕಲ್ ಟರ್ಮ್ಸ್ ಕೂಡ ಗೊತ್ತಿರಬೇಕು. ಯಾಕಂದ್ರೆ ಒಂದು ಜೀವದ ಜೊತೆ ನಡೆಯುವಂತ ಒಂದು ಜರ್ನಿ ಇದು. ಅವನ ಲೈಫಲ್ಲಿ 1000 ಸಮಸ್ಯೆಗಳಿದ್ರು ಕೂಡ ಇನ್ನೊಬ್ಬರ ಸಮಸ್ಯೆಗೆ ಅವನು ಸಹಕರಿಸುವಂತ ಮನೋಶಕ್ತಿ ಇರೋವನು ಮಾತ್ರನೇ ಆಂಬುಲೆನ್ಸ್ ಡ್ರೈವರ್ ಆಗೋದು. ಆ ಆಂಬುಲೆನ್ಸ್ ವೃತ್ತಿನ ಇವರಿಗೆ ಕರಗತ ಮಾಡಬೇಕು ಅಂದಾಗ, ಅಥವಾ ಇವರು ಆಂಬುಲೆನ್ಸ್ ಆಂಬುಲೆನ್ಸ್ ಡ್ರೈವರ್ ಪಾತ್ರನ ಮಾಡಬೇಕು ಅಂದಾಗ ಡೈರೆಕ್ಟ್ ಆಗಿ ಹೋಗಿ ಆಂಬುಲೆನ್ಸ್ ನ ಡ್ರೈವ್ ಮಾಡೋಕೆ ಸಾಧ್ಯ ಆಗಲ್ಲ. ನೀವು ಒಂದು ಸ್ವಲ್ಪ ದಿನ ಪ್ರೊಫೆಷನಲ್ ಡ್ರೈವರ್ ಹತ್ರ ಟ್ರೈನಿಂಗ್ ತಗೋಬೇಕು ಅಂದಾಗ ಅವ್ರು ಹೋಗಿ ಒರಿಜಿನಲ್ ಡ್ರೈವರ್ ಜೊತೆನೆ ಒಂದು ಡೆಡ್ ಬಾಡಿ ಜೊತೆ ಕೂಡ ಹೋಗಿದ್ದಾರೆ. ಒಬ್ಬ ಯಾರೋ ಸೂಸೈಡ್ ಮಾಡ್ಕೊಂಡಿದ್ರು. ಆ ಸೂಸೈಡ್ ಮಾಡ್ಕೊಂಡಿರೋ ಬಾಡಿ ಜೊತೆ, ಯಾಕಂದ್ರೆ ಆಂಬುಲೆನ್ಸ್ ಅಲ್ಲಿ ಹೋದಾಗ ಆ ಆಂಬುಲೆನ್ಸ್ ಜೊತೆನೆ ಆ ಡೆಡ್ ಬಾಡಿ ಜೊತೆ ಹಾಸ್ಪಿಟಲ್ ಸೇರಿಸಿ ಮತ್ತೆ ವಾಪಸ್ ಬಂದಿರೋದು ಕೂಡ ಎಕ್ಸಾಂಪಲ್ಸ್ ಇದೆ ರಿಹರ್ಸಲ್ ಟೈಮಲ್ಲಿ. ಸೊ ಇದು ಅವರು ಟ್ರೈನ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಒಂದು ಪ್ರೊಫೆಷನ್ ನ ಬಳಸ್ಕೊತಾ ಇದೀವಿ ಅಂದ್ರೆ ಅದ್ರ ಹಿಂದೆ ಮುಂದೆ ಅದರದ ಪ್ರತಿಯೊಂದು ವಿಷಯ ಕೂಡ ನಟರು ಗೊತ್ತಿರಬೇಕು. ಸರ್, ತುಂಬಾ ಖುಷಿ ಆಗಿದೆ. ತುಂಬಾ ವಿಷಯ ಹೇಳ್ಬಿಟ್ರ ಇಲ್ಲೇನೆ. ಸೊ ಇವಾಗ ಮತ್ತೊಬ್ರು ಕಲಾವಿದರು ಮಾತಾಡ್ಸೋಣ. ಸರ್, ನಿಮ್ನ ಹಲವಾರು ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರದಲ್ಲಿ ನೋಡಿದೀವಿ. ಈ ಸಿನಿಮಾದಲ್ಲಿ ಅದೇ ಕಾಮಿಡಿ ಇದೆಯಾ, ಅಥವಾ ಸಸ್ಪೆನ್ಸ್ ಆಗಿ ಏನಾದ್ರು ಡೈರೆಕ್ಟರ್ ಹೊಸದಾಗಿ ಮಾಡಿಸಿದಾರ? ಸರ್, ಇದು ತುಂಬಾ ಸಸ್ಪೆನ್ಸ್ ಆಗಿ ಮಾಡಿಸಿದ್ದಾರೆ. ಸೊ ನೀವು ಸಿನಿಮಾ ನೋಡೋರೇನೆ ಚಂದ ಸರ್. ಇದು ಹೇಳ್ಬಿಟ್ರೆ ನಿಮ್ಗೆ ರೀಲ್ ನೋಡೋರೆ ಚಂದ ಇರಲ್ಲ. ಸೊ ಇದು ನೀವು ಸಿನಿಮಾದಲ್ಲೇ ನೋಡಿದ್ರೆ ಈ ಕ್ಯಾರೆಕ್ಟರ್, ಯಾಕಂದ್ರೆ ನೀವು ಹೇಳ್ದಂಗೆ ಬೇರೆ ಸಿನಿಮಾಗಳೆಲ್ಲ ಬರೀ ಕಾಮಿಡಿ ಆಗಿದೆ. ಸೊ ಇದರಲ್ಲಿ ಈಗೇನು ಡಾರ್ಕ್ ಹ್ಯೂಮರ್ ಇದೆ. ಸೊ ಈ ಕಡೆ ಕಾಮಿಡಿನೂ ಇಲ್ಲ, ಈ ಕಡೆ ಸೀರಿಯಸ್ಸು ಇಲ್ಲ. ಸೊ ಆ ಥರ ಹೇಳಕ್ ಹೋದ್ರೆ ನೀವು ಸಿನಿಮಾ ನೋಡೋರೇನೆ ನನ್ನ ಕ್ಯಾರೆಕ್ಟರ್ ಏನಂತ ಕ್ಲೀನ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಬೇರೆ ಸಿನಿಮಾಗಳಿಗೂ ಈ ಸಿನಿಮಾಗಳಿಗೂ ಏನ್ ಡಿಫ್ರೆನ್ಸ್ ಸರ್ ನಿಮ್ಗೆ? ಲೈಕ್ ಯಾವ ತರ ಅಂದ್ರೆ ಪಾತ್ರದ ಬಗ್ಗೆ ಡಿಫ್ರೆನ್ಸ್ ಏನಂದ್ರೆ, ಇದರಲ್ಲಿ ನನ್ನ ಒಂದು ಸ್ಟೈಲ್ ಇರ್ಬೋದು ಈ ಸಿನಿಮಾದಲ್ಲಿ. ಆಮೇಲೆ ನನ್ನ ಕ್ಯಾರೆಕ್ಟರ್ ಇರ್ಬೋದು, ತುಂಬಾ ಚಾಲೆಂಜಿಂಗ್ ಆಗಿದೆ ಕ್ಯಾರೆಕ್ಟರ್ ಬೇರೆ ಸಿನಿಮಾಗೆ ಅಂತ ಹೇಳ್ಬೇಕಂದ್ರೆ. ಇದು ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಪರವಾಗಿಲ್ಲ. ಸ್ಕ್ರೀನ್ ಸ್ಪೇಸ್ ಅಫ್ಕೋರ್ಸ್ ನಮ್ಮ ಅಂಬರೀಶ್ ಸರ್ ನಾಚಿಕತ್ತವ್ರೆ. ಇಲ್ಲ ನಾಚಿಕೆ ಅಲ್ಲ. ನನ್ನ ತುಂಬಾ ಯಾವತ್ತು ಇಂಟರ್ವ್ಯೂಸ್ ಕೊಟ್ಟಿಲ್ಲ, ಮಾಡಿಲ್ಲ. ಸೊ ನನ್ಗೆ ಅಷ್ಟು ಮಾತುಗಳು ಬರಲ್ಲ. ನಾನು ಮಾತಾಡೋದೇ ಕಡಿಮೆ ನಾನು ತುಂಬಾ. ಸೊ ಇದು ಫಸ್ಟ್ ಟೈಮ್ ಇಷ್ಟೆಲ್ಲ ಮಾತಾಡ್ತಾ ಇರೋದು ನಾನು. ಯಾಕಂದ್ರೆ ಅಮ್ಮಾಯಕ ಅಂತ ಎಲ್ರಿಗೂ ಗೊತ್ತಲ್ಲ ಸರ್. ನಾನು ಅಮ್ಮಾಯಕ. ಸೊ ಕೊಕ್ರೆ ಅನ್ನೋ ಒಂದು ನನ್ನ ಕ್ಯಾರೆಕ್ಟರ್ ಹೆಸರು ಈ ಸಿನಿಮಾದಲ್ಲಿ. ಕೊಕ್ರೆ ಅಂದಿದ ತಕ್ಷಣ ಮೈಂಡಿಗೆ ಬರೋದಂದ್ರೆ ಒಂದು ಪಕ್ಷಿ ಅಂದ್ರೆ ಬರ್ಡ್. ಸೊ ಕೊಕ್ರೆ ಯಾವ ತರ ಇರುತ್ತೆ ಅಂತ. ಸೊ ಆ ಪರ್ಸನಾಲಿಟಿ ನನ್ನ ಪರ್ಸನಾಲಿಟಿ ಬೇರೆ ಬೇರೆ. ಬಟ್ ಈ ಕೊಕ್ರೆ ಬಂದು ಫಾರಿನ್ ಕೊಕ್ರೆ ತರ. ಸೊ ಇದರಲ್ಲಿ ಒಂದು ಘಟನೆ ಹೇಳ್ಬೇಕಂದ್ರೆ, ರಿಹರ್ಸಲ್ಸ್ ಮಾಡಿದ್ರು. ಈ ವಾಕಿಂಗ್ ಸ್ಟೈಲ್ ಇದೆ ನಂದು, ಕೊಕ್ರೆ ಅದು ವಾಕಿಂಗ್ ಸ್ಟೈಲ್ ಇದೆ. ಸೊ ಅದು ರಿಹರ್ಸಲ್ ಎಲ್ಲ ಮಾಡಿಸಿದ್ರು. ರಿಹರ್ಸಲ್ ಮಾಡಿಸ್ಬೇಕಾದ್ರೆ ನನ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇರಲಿಲ್ಲ ಆ ಸ್ಟೈಲ್ ನಡೆಯೋಕ್ಕೆ. ಸೊ ಆವಾಗ ಒಂದಷ್ಟು ದಿವಸ ಪ್ರಾಕ್ಟೀಸ್ ಮಾಡಿ ಆಮೇಲೆ ಶೂಟಿಂಗ್ ಹೋದ್ವಿ. ಓಕೆ ಆಗಿ ಇತ್ತು. ಆಮೇಲೆ ರವಿಶಂಕರ್ ಸರ್ ಕರೆದುಬಿಟ್ಟು ಅವ್ರು ನೋಡಿದ್ರು ವಾಕಿಂಗ್ ಸ್ಟೈಲ್ ಏನಿದು ಈ ತರ ಕರೆಕ್ಟಾಗಿ ಯಾಕೋ ಬರ್ತಾ ಇಲ್ವಲ್ಲ ಅಂತ ಕರೆದುಬಿಟ್ಟು ಒಂದು ಕಿವಿ ಮಾತು ಹೇಳಿದ್ರು. ನೋಡಿ, ಕೊಟ್ಟಿರೋ ಒಂದು ಕ್ಯಾರೆಕ್ಟರ್ನ ನೀವೆಷ್ಟು ಕ್ಲೀನಾಗಿ ನಿಭಾಯಿಸ್ತೀರ ಅಷ್ಟು ಒಳ್ಳೇದು ಅಂತ ಒಂದು ಮಾತು ಹೇಳಿ, ಆಮೇಲೆ ಅವರು ನನ್ಗೆ ಆ ವಾಕಿಂಗ್ ಸ್ಟೈಲ್ ಹೇಳ್ಕೊಟ್ರು. ಒಂಚೂರು ಟ್ರೈ ಮಾಡು, ಈ ತರ ಬರುತ್ತೆ ಅಂತ ಒಂದಷ್ಟು ಸತಿ ಹೇಳ್ಕೊಟ್ಟು. ಅವಾಗಲೂ ಒಂಚೂರು ಯಾಕೋ ಮಿಸ್ ಹೊಡಿತು ನನಗೆ. ಅವಾಗ ಮತ್ತೆ ಅವರು ಯಾಕೋ ಇದು ಬರ್ತಾ ಇಲ್ಲ, ಕಾಲೇ ಕತ್ಬಿಡೋಣ ಅಂದ್ರೆ
ಕಾಲ್ ಫ್ರಾಕ್ಚರ್ ಮಾಡೋಣ ಅವಾಗಲೇ ಅವ್ರು ಬರ್ಬೋದು ಅಂತ ಸುಮ್ಮನೆ ಒಂದು ತಮಾಷೆ ಹೆಂಗ್ ಮಾಡೋರು. ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಬಂತು. ಸೊ ನಾನು ಅಂಬರೀಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಆಪರ್ಚುನಿಟಿ ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ರು. ಅಂಡ್ ಮೇನ್ ಸೊ ರಾಷ್ಟ್ರಕೂಟ ಸಿನಿಮಾಸ್ ಪ್ರೊಡಕ್ಷನ್ ರವಿಕುಮಾರ್ ಸರ್ ನಿರ್ಮಾಪಕರು. ಸೊ ಅವ್ರಿಗೆ ನನ್ನ ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಹಿಮ್. ಯಾಕಂದ್ರೆ ಕೆಲವೊಂದು ಅವಕಾಶಗಳು ಸಿಗದೆ ಕಡಿಮೆ, ಕೆಲವೊಂದು ಅವಕಾಶಗಳು ಸಿಗದೆ ಎಲ್ಲೂ ಅಪರೂಪ. ಈ ತರ ಅವಕಾಶಗಳು ಸಿಕ್ಕಿದಾಗ ನಾವು ಅದನ್ನ ಯಾವ ರೀತಿಲಿ ನಾವು ತಗೊಳ್ತೀವಿ, ಯಾವ ರೀತಿಲಿ ನಾವು ಅದನ್ನ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದು. ಸೊ ನಿಜವಾಗ್ಲೂ ಐ ಥಿಂಕ್ ಜನಗಳ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಯಾಕಂದ್ರೆ ಕೋವಿಡ್ ಟೈಮಲ್ಲಿ ಏನೇನು ನೀವು ಅನುಭವಿಸಿದ್ರಿ. ಅಲ್ಲ ಅಂದ್ರೆ ವಿಷಯ ಹೇಳ್ತಿರೋದು, ಬಟ್ ಇದು ಕೋವಿಡ್ ಅಲ್ಲ ಇದು, ಬಟ್ ಈ ವಿಷಯ ಹೇಳ್ತಿರೋದು ಸುಮ್ನೆ ಒಂದಾದ್ರೂ ಚೂರು ಕನೆಕ್ಟ್ ಆಗುತ್ತೆ ನಿಮ್ಗೆ. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಅದ್ಭುತವಾಗಿ ಬಂದಿದೆ. ನಮ್ಮ ಸುದೀಪ್ ಸರ್ ಇರ್ಲಿ, ನಮ್ಮ ರಚನಾ ಅವರು ಇರ್ಲಿ, ನಮ್ಮ ಪೃಥ್ವಿ, ನಮ್ಮ ನಾಯಕರು ಅದ್ಭುತವಾಗಿ ಅವ್ರಿಗೊಂದು ಈ ಸಿನಿಮಾ ನೀವು ನೋಡಿದ ತಕ್ಷಣ ಈ ಫಸ್ಟ್ ಫಿಲ್ಮ್ ಅನ್ಸಲ್ಲ, ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅವ್ರ ಪಾತ್ರನ. ಅಲ್ಲ ಅಂದ್ರೆ ಹೇಳ್ತಿರೋದು ಈಗ ದುಬೈಗೆ ಹೋಗಿ ಬಂದಿದಾರೋ ಅದಕ್ಕೆ ಹೇಳ್ತಿರೋದು ಅಷ್ಟೇ. ಆಮೇಲೆ ನಮ್ಮ ಪ್ರಶಾಂತ್ ಸಿದ್ದಿ ಅವರು ಬಹಳ ಅದ್ಭುತವಾಗಿ ಸಹ ಕಲಾವಿದ್ರೂ ಜೊತೆಗೆ ತಗೊಂಡು ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಎಲ್ರು ಒಂದು ಕಷ್ಟಪಟ್ಟು, ಅದೊಂದು ಕಷ್ಟಕ್ಕಿಂತ ನಾವು ಇಷ್ಟಪಟ್ಟೆ ಕೆಲಸ ಮಾಡಿರೋದು. ಈಗ ನಾವು ಕಷ್ಟಕ್ಕಿಂತ ಇಷ್ಟಪಟ್ಟ ಕೆಲಸ ಮಾಡಿದಾಗ ಒಂದು ಸಿನಿಮಾ ಚೆನ್ನಾಗಿ ಬರೋದು. ಸೊ ಅಷ್ಟೇ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಸೊ ಥ್ಯಾಂಕ್ ಯು. ಚಂದಣ್ಣ ಅವ್ರ ಮಾತು ಕೇಳಿ ನಿಮ್ಗೆ ಏನ್ ಅನ್ಸ್ತಿತ್ತು? ಇಲ್ಲ ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನ ಅವ್ರು ಹೇಳ್ತಾ ಇದ್ರು. ಅದನ್ನ ಕೇಳೋದು ನಮ್ಮ ಧರ್ಮ. ಯಾಕಂದ್ರೆ ನಾವು ಬಂದಿರೋದೇ ಇಂಟರ್ವ್ಯೂಸ್ ಕೊಡಕ್ಕೆ. ಸೊ ಅವ್ರು ಮಾತಾಡ್ತಾ ಇದ್ರೆ ಅದು ರೆಸ್ಪೆಕ್ಟ್ ಕೊಡ್ಬೇಕು. ಈಗ ನಾನ್ ಮಾತಾಡಲ್ಲ, ನೀನ್ ಮಾತಾಡ್ತೀನಿ. ಇಷ್ಟೋ ತನಕ ನಾನು ಸುಮ್ಮನೆ ಕೇಳಿದ್ದೇನೆ. ಅವ್ರು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಅದೇ ಮಾತಾಡಲ್ಲ. ಈಗ ಇವರು ಅಪ್ಪಿ ಅವ್ರು ಹೇಳ್ದಂಗೆ ನಾನ್ ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಮಾತಾಡಿದೆ. ಇನ್ ಮಾತಾಡು ಅಂತ ಹೇಳಿದ್ರೆ ಏನ್ ಮಾಡ್ಬೋದಿತ್ತು. ಸೊ ಎಲ್ರಿಗೂ ನಮಸ್ಕಾರ. ನಾನು ಈ ನಾಟೌಟ್ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿರೋದು ನನಗೆ ತುಂಬಾ ಖುಷಿ ಇದೆ. ಸೊ ಅದೇ ಡೈರೆಕ್ಟರ್ ಸರ್ ಹೇಳದಂಗೆ ಮೊದಲನೇದಾಗಿ ರವಿಕುಮಾರ್ ಸರ್ ಅಂದ್ರೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು. ಯಾಕಂದ್ರೆ ಎಲ್ಲದಕ್ಕೂ ಕಾರಣ ಅವರೇ. ಈ ಒಂದು ಸಿನಿಮಾ ಆಗೋದಕ್ಕೆ ಅಥವಾ ಇಲ್ಲಿ ಬಂದು ನಾವು ಕೂರೋದಕ್ಕೆ ಕಾರಣ ಒಬ್ಬರು ಪ್ರೊಡ್ಯೂಸರು. ಹಾಗಾಗ್ಬಿಟ್ಟು ಅದು ತುಂಬಾ ಮುಖ್ಯವಾಗ್ತದೆ. ಆಗ್ಬಿಟ್ಟು ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಡೈರೆಕ್ಟರ್ ಸರ್ ಜೊತೆ ನಾನು ಮಾಡ್ತಿರೋದು ಮೊದಲನೇ ಸಿನಿಮಾ. ಬಟ್ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆಮೇಲೆ ತುಂಬಾ ಸೂಕ್ಷ್ಮವಾಗಿ ಪ್ರತಿಯೊಂದು ಶಾರ್ಟ್ಸ್ಗಳಾಗ್ಲಿ, ಪ್ರತಿಯೊಂದು ಸೀನ್ಸು ಅಥವಾ ಡೈಲಾಗ್ಗಳು ಯಾವುದೇ ರೀತಿಯ ಅತಿರೇಕ ಆಗದೆ ಇರೋ ಹಾಗೆ, ಆಮೇಲೆ ಎಲ್ಲೂ ಆಭಾಸ ಆಗದೆ ಇರೋ ಹಾಗೆ ಅದನ್ನ ನೋಡ್ಕೊಂಡು ಬರೋದು ಡೈರೆಕ್ಟರ್ ಕರ್ತವ್ಯ ಆಗಿರ್ತದೆ. ಅದನ್ನ ನಮ್ಗೆ ತುಂಬಾ ನೀಟಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲಾ ಸಹ ಕಲಾವಿದರು, ಹೀರೋ, ಹೀರೋಯಿನ್, ಆಮೇಲೆ ಎಲ್ಲ ನಟರು ಎಲ್ಲರಿಗೂ, ಯಾಕಂದ್ರೆ ನಮ್ದು ಜರ್ನಿ ಇರೋದ್ರಿಂದ ನಮ್ಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ಇನ್ನೊಂಥರ ಅಂದ್ರೆ ನಿಮ್ಮ ಬೇರೆ ಸಿನಿಮಾಗಳಲ್ಲೆಲ್ಲ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಈ ಸಿನಿಮಾದಲ್ಲಿ ಏನ್ ಡಿಫ್ರೆಂಟ್ ಇದೆ? ಡಿಫ್ರೆಂಟ್ ಅಂದ್ರೆ ಫಸ್ಟ್ ಆಫ್ ಆಲ್ ನಾನಿರೋದೇ ಡಿಫ್ರೆಂಟು. ಅದನ್ನು ನೋಡ್ಬಿಟ್ಟು ಡೈರೆಕ್ಟ್ರು ನಂಗೊಂಥರ ಅದೇ ಮುಂದೆ ಹೇಳಕ್ ಕೊಟ್ಟಿದ್ದೆ ನಾನು. ನೀವು ಕಟ್ ಮಾಡಿದವ್ರು ನೀವು ಡೈರೆಕ್ಟ್ರೆ. ನಾನಿರೋದೇ ಡಿಫ್ರೆಂಟ್. ಅದ್ರ ಮಧ್ಯದಲ್ಲಿ ಡೈರೆಕ್ಟರ್ ನನಗೆ ನೋಡ್ಬಿಟ್ಟು ಒಂದು ಕಾಳು ಅಂತ ಒಂದು ಬ್ಯೂಟಿಫುಲ್ ಆದ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಹ್ಯೂಮರಸ್ ಆಗಿ ಹೋಗುತ್ತೆ ಅದು. ಅಂದ್ರೆ ತುಂಬಾ ಅತಿಯಾದ ಕಾಮಿಡಿ ಅಂತ ಏನು ಮಾಡಲ್ಲ ಅದು. ಆದ್ರೆ ಡೈಲಾಗ್ಸ್ ಗಳಲ್ಲಾಗ್ಲಿ, ರಿಯಾಕ್ಷನ್ಸ್ ಗಳಲ್ಲಾಗ್ಲಿ ತುಂಬಾ ನೀಟಾಗಿ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು ಡಾರ್ಕ್ ಕಾಮಿಡಿ ಅನ್ನೋದು. ಡೈರೆಕ್ಟರ್ ಹೇಳ್ದಂಗೆ ನಮ್ಮ ಈ ಸದ್ಯದ ಪರಿಸ್ಥಿತಿಯಲ್ಲಿ ಡಾರ್ಕ್ ಕಾಮಿಡಿ ಸಿನಿಮಾಗಳು ಸ್ವಲ್ಪ ಬರ್ತಾ ಇಲ್ಲ ನಮ್ಮಲ್ಲಿ. ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇದೆ. ಇಲ್ಲಾಂದ್ರೆ ಔಟ್ ಅಂಡ್ ಔಟ್ ಕಾಮಿಡಿ ಬರ್ತಾ ಇದೆ. ಮಧ್ಯದಲ್ಲಿ ಒಂದು ಕಾಮಿಡಿ ಇದೆ. ಸೊ ಅದು ಬರ್ತಾ ಇಲ್ಲ. ಅದನ್ನ ಟ್ರೈ ಮಾಡಿದ್ದಾರೆ. ಅದು ಸೊ ಗುಡ್. ಯಾಕಂದ್ರೆ ನಮಗೆ ಆಕ್ಚುಲಿ ನಟರಿಗೆ ಅದು ತುಂಬಾ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಮ ಟ್ಯಾಲೆಂಟ್ ಗೊತ್ತಾಗತ್ತೆ ಅದರಲ್ಲಿ. ಸೊ ನೀವು ಏಕ್ದಮ್ ಟೋಟಲಿ ಕಾಮಿಡಿ ಮಾಡ್ಬಿಡ್ಬೋದು, ಅದು ಏಕ್ದಮ್ ಸೀರಿಯಸ್ ಮಾಡ್ಬಿಡ್ಬೋದು. ಈ ಮಧ್ಯದ ಸೆಟಲ್ಡ್ ಆಗಿ ಮಾಡೋದಿದೆಯಲ್ಲ, ಅದು ಬಹಳ ಡಿಫಿಕಲ್ಟ್. ಹಾಗಾಗ್ಬಿಟ್ಟು ಅದನ್ನ ಟ್ರೈ ಮಾಡಿದ್ದಾರೆ ಡೈರೆಕ್ಟರ್. ಸೊ ಖುಷಿ ಇದೆ ಅದ್ರ ಬಗ್ಗೆ. ಸೆಟ್ ಅಲ್ಲೂ ತುಂಬಾ ಕಾಮಿಡಿ ಮಾಡ್ತಿದ್ರ? ನಮ್ದು ಟೋಟಲಿ ಸೆಟ್ ಕಾಮಿಡಿ. ಅಂದ್ರೆ ಕಾಮಿಡಿ ಅಂದ್ರೆ ತುಂಬಾ ಹ್ಯೂಮರಸ್ ಆಗಿದ್ವಿ. ನಿಮ್ಮಿಬ್ರು ಕಾಂಬಿನೇಷನ್? ನಮ್ಮಿಬ್ರದೇ ಕಾಂಬಿನೇಷನ್. ಇವ್ರು ನಮ್ಮ ಬಾಸು, ನಾನು ಅವರ ಶಿಷ್ಯ ತರ.
ಅವ್ರು ಕೊಕ್ರೆ ನಾನು ಕಾಳು ಅಂತ. ಕೊಕ್ರೆಗೆ ಕಾಳು ಬೇಕೇ ಬೇಕಾಗತ್ತಲ್ವಾ, ತಿನ್ಬೇಕಲ್ವಾ, ಅವಾಗ ಗಂಟ್ಲಲ್ಲೂ ಸಿಕ್ಕಾಕೊಳುತ್ತೆ. ಅಂದ್ರೆ ಅವ್ರಿಗೆ ಮಾತಾಡಿದ್ ಗೊತ್ತಾಯ್ತಲ್ಲ, ಹಿಂಗ್ ಮಾತಾಡ್ಬಿಟ್ಟು ಲಾಕ್ ಆಗವ್ರೆ ಸುಮಾರು. ಅವ್ರು ಮಾತಾಡುವಾಗ ನೀವೆಲ್ಲ ಸೈಲೆಂಟ್ ಇದ್ರ ಅಂತ? ಯಾರು ಮಾತಾಡುದು, ನಾವಲ್ಲಿ ಇರ್ತಿರ್ಲಿಲ್ಲ. ಒಂದು ಸೀನ್ ಇದೆ, ಒಬ್ಬ ನೆತ್ತಾಕ್ ಹೋಗಕ್ಕೆ ಅಂತ ಹೋಗ್ತಾರೆ, ಅವ್ನ ಟಾಯ್ಲೆಟ್ ಅಲ್ಲಿ ಕೂತಿರ್ತಾರೆ. ನಾನು ಅದೇ ಹೇಳಿದ್ದು ನಿನ್ನೆ, ಅದು ಯಾವ ಸೀನ್ ಅಂತ. ನವೀನ್ ಅವ್ರದ್ದು ಬ್ಯೂಟಿಫುಲ್ ಆಗಿ, ಅಂದ್ರೆ ಪ್ರತಿಯೊಂದು ಸೀನನ್ನು ಡೈರೆಕ್ಟರ್ ಹೆಂಗಂದ್ರೆ ಪಕ್ಕಾ ಪ್ಲಾನ್ ಮಾಡ್ಬಿಟ್ಟು ಬರ್ದಿದ್ದಾರೆ. 3 ಜನ ಟಾಯ್ಲೆಟ್ ಅಲ್ಲಿ ಕೂತಿರ್ತಾನೆ, ಟಾಯ್ಲೆಟ್ ಅಲ್ಲಿ ಕೂತಿರೋದನ್ನ ಅರ್ಧದಲ್ಲೇ ಎಬ್ಬಿಸ್ಬಿಡ್ತಾರೆ ಇವರು. ಬ್ಯೂಟಿಫುಲ್ ಆಗಿದೆ ಅದು. ಆಮೇಲೆ ಅದು ಏನೋ ಅತಿಯಾಗಿ ಏನು ಇಲ್ಲ, ಅದು ಬಹಳ ಸೀರಿಯಸ್ ಆಗಿ ಮಾಡಿದೀವಿ ಅದನ್ನ, ಬಟ್ ಅದು ತುಂಬಾ ಕಾಮಿಡಿ ಆಗಿದೆ. ಅದೇ ಡಾರ್ಕ್ ಕಾಮಿಡಿ ಅಂತ, ತುಂಬಾ ಸೀರಿಯಸ್ ಮ್ಯಾಟರ್ನ ತುಂಬಾ ಸೀರಿಯಸ್ ಆಗಿ ಮಾಡೋದೇ ಡಾರ್ಕ್ ಕಾಮಿಡಿ. ಅಂದ್ರೆ ಕೌಂಟ್ರಸ್ ಚೆನ್ನಾಗಿದೆ. ಅಣ್ಣ ತೊಳ್ಕೊಂಡ್ ಮುಟ್ತೀನಿ ಅಂತಂದ್ರೆ ಇವರು ನಮ್ಮ ಅಣ್ಣ ಇಂಥವೆಲ್ಲ ಎಷ್ಟು ತೊಳ್ದಿಲ್ಲ ಬಾ ಅಂತ. ಬ್ಯೂಟಿಫುಲ್ ಆಗಿ, ಅಂದ್ರೆ ನಿಮ್ಗೆ ಅಂತ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಹೌದೌದು. ಈಗ ನಮ್ ಜಂಕ್ಷನ್ ಇದೆಲ್ಲ ನಮ್ಮಿಬ್ರು ಜಂಕ್ಷನ್ ಇಲ್ಲಿ ಹೀರೋ ಅವರಿಗೆ ಮತ್ತೆ ಸುದ್ದಿ ಅಣ್ಣಂಗೆ ಎಲ್ಲ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಇದೆ ಇಲ್ಲಿ. ಯಾವ್ದು ಅಂದ್ರೆ ಇವ್ರದೇ ಟ್ರ್ಯಾಕ್ ಬೇರೆ ಅನ್ನಂಗೇನಿಲ್ಲ, ನಮ್ಗೆ ಇವ್ರು ಕನೆಕ್ಟ್ ಆಗ್ತಾರೆ. ಸುದೀಪ್ ಸರ್ ಈಗ ಹೇರ್ ಸ್ಟೈಲ್ ಇದೆಯಲ್ಲ, ಇದೆಲ್ಲ ಆಕ್ಚುಲಿ ಹೇರ್ ಸ್ಟೈಲ್ ಈ ಸಿನಿಮಾಲಿ. ಹೇರ್ ಸ್ಟೈಲು ಬೇರೆ ಹೇರ್ ಸ್ಟೈಲ್, ಅವ್ರದ್ದು ಉದ್ದ ಹೇರು. ಓಕೆ, ಒಂದು ಸೀಕ್ವೆನ್ಸ್ ಇದೆ, ಅಂದ್ರೆ ಕಾಮಿಡಿ ಹೆಂಗೆ ಅಂದ್ರೆ ಸೀರಿಯಸ್ ಅಂತಂದ್ರೆ ಇವ್ರು ಬಂದಿರೋ ಸಿಚುವೇಶನ್ ಸೀರಿಯಸ್ ಆ ಒಂದು ಸೀನಲ್ಲಿ, ಬಟ್ ರಿಯಲಿಸ್ಟಿಕ್ ಆಗಿ ಕನೆಕ್ಟ್ ಮಾಡ್ಕೊಂಡ್ರು ಅವರು. ಹೌದು, ಕುದುರೆ ಬಾಲ ತರ ಕೂದಲು ಬಿಟ್ಟವನ ಕರಿಯಲೆ ಅಂತ. ಅಂದ್ರೆ ರಿಯಲ್ ಆಗಿ ಅಂದ್ರೂ ಕೂಡ ಸೀರಿಯಸ್ ಬಂದಿರೋ ವಿಚಾರ ಸೀರಿಯಸ್, ಬಟ್ ಅಲ್ಲಿ ಇವ್ರ ಮಧ್ಯೆ ಒಂದು ಸೈಕಲ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ನಿಮ್ದು ಸೈಕಲ್ ಸುದ್ದಿ ಅಲ್ವಾ, ಹಂಗೇನೆ ಇವ್ರದ್ದು ಸೈಕಲ್ ಆಗ್ಬಿಟ್ಟಿತ್ತು ಫ್ರೆಂಡ್ಶಿಪ್ ಆಗಿ. ಆ ಕ್ಯಾರೆಕ್ಟರ್ ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಪರ್ಸನಲ್ ಆಗಿ ಕೂಡ ಬಳಸ್ಕೊತಾ ಇದ್ರು. ಇಲ್ಲ ನಾನು ಹಿಂಗ್ ಅಂತೀನಿ, ಓಕೆ ಬೇಜಾರ್ ಮಾಡ್ಕೊಳ್ಳೆ ನೀನ್ ಅನ್ನು, ಓಕೆ ನಾನು ಹೇರ್ ಸ್ಟೈಲ್ ಬಗ್ಗೆ ಏನೋ ಅಂದಾಗ ಇಲ್ಲ ಅದು ವರ್ಕ್ ಆಗುತ್ತೆ, ಓಕೆ ಈ ತರ ಮಾತಾಡು, ಇಲ್ಲ ಹಿಂಗನ್ನು ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ಟು ಅನ್ನು. ಅಂದ್ರೆ ಇವ್ರ ಮಧ್ಯೆ ಆ ನಟರ ಮಧ್ಯೆ ಆ ಬಾಂಡಿಂಗ್ ಕ್ರಿಯೇಟ್ ಆದ್ರೆ, ನಾನು ಪರ್ಸನಲ್ ಆಗಿ ಅಂದಿದ ತಕ್ಷಣ ಕೆಲವರು ನಟರೆಲ್ಲ ರಿಯಾಕ್ಟ್ ಮಾಡ್ಬಿಡ್ತಾರೆ, ಬ್ರೋ ನೀನ್ ಏನಿದ್ರು ಸಿನಿಮಾದ್ ಮಾತಾಡು, ನನ್ ಪರ್ಸನಲ್ ಯಾಕೆ ಮಾತಾಡ್ತೀಯಾ. ಹೌದೌದು, ಹಂಗೆ ವರ್ಕ್ ಆಗುತ್ತೆ ಅಂತಂದ್ರೆ ಇದು ನನ್ಗೆ, ನಾನಲ್ಲ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ, ಅದು ಸಿನಿಮಾ ಕ್ಯಾರೆಕ್ಟರ್. ನೀನ್ ಮಾತಾಡುವಂತ, ಯಾಕಂದ್ರೆ ಇವ್ರನ್ನ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಅದೇ ಒಂದ್ ಸೀನ್ ಅಲ್ಲಿ ಅಶ್ವಿನ್ ಸರ್ ನಮ್ನ ಒಂದ್ಸರಿ ಗಾಡಿ ಹಿಡಿತಾರೆ, ಟ್ರೈಲರ್ ಅಲ್ಲಿ ಇದೆ. ಅಲ್ಲಿ ಏನೋ ಮಾಡ್ತಿದ್ಯಾ ನೀನು ಅಂತ ಅವ್ರನ್ನ ಕೇಳ್ತಾರೆ. ಸರ್ ಆಂಬುಲೆನ್ಸ್ ಡ್ರೈವರ್ ಅಂತಾರೆ. ನೀನೇನೋ ಅಂತ ನನ್ ಕೇಳ್ತಾರೆ. ಅದ್ರಲ್ಲಿ ಸರ್ ಹಾವಿಡಿಯವನು ಅಂತ ಅಂತೀನಿ. ಸುಮ್ನೆ ಹಿಂಗ್ ನೋಡ್ತಾರೆ. ಆಗ ನಾನೇ ಹೇಳ್ದೆ ಸರ್ ಸುಮ್ನೆ ಹಂಗ್ ನೋಡೋ ಬದ್ಲು ಅವ್ರು ಹೆಂಗು ಪೊಲೀಸ್, ಅವ್ರ ಭಾಷೆ ಹೆಂಗಿರುತ್ತೆ ಅಂತ ಗೊತ್ತಲ್ಲ ಸರ್ ನಾನು ಹಾವಿಡಿಯೋನು ಅಂತೀನಿ. ನಾ ಹಿಡಿಯೋನು ಇದಂಗಿದ್ಯಾ, ಹಾವಿಡಿಯೋನು ಅಂತೆಲ್ಲೋ ಅಂತ ಅಂತಾರೆ. ಆಗ ಸರ್ ಬೇಡ ಸರ್, ನಿಮ್ಮನ್ನ ನೀವು ಅವಮಾನ ಮಾಡ್ಕೊಳೋದು ಸರ್. ನಾನು ಅವಮಾನ ಮಾಡ್ಕೊಳ್ಳೋದು ಏನಿಲ್ಲ, ಕತೆ ಏನ್ ಕೇಳ್ತಿದೆ ಅದನ್ನ ಮಾಡೋಣ ಸರ್. ಸಖತ್ತಾಗಿದೆ ಸರ್, ಇದು ವರ್ಕ್ ಆಗುತ್ತೆ. ಬಿಕಾಸ್ ನಾನು ತುಂಬಾ ಲೆಂತಿ ಎಸು ಅದ್ರಲ್ಲಿ ವಾಲೆಗಿಲ್ಲ ಹಾಕೊಂಡು ಆ ತರದ ಒಂದು ಕ್ಯಾರೆಕ್ಟರ್. ಇಲ್ಲ ಸರ್ ಇದು ಸಖತ್ತಾಗಿರುತ್ತೆ ಅಂತ ಅದೆಲ್ಲ ಆಗಿ ಡಬ್ಬಿಂಗ್ ಆಗಿ ನೋಡಿದಾಗ ನಮ್ಗೆ ಅದೇ ಅನ್ಸ್ತು, ಇಲ್ಲ ಸರ್ ಇದು ಚೆನ್ನಾಗಿದೆ ನೋಡಿ ಇಷ್ಟು ಸಖತ್ತಾಗಿದೆ ಥಿಯೇಟರ್ ಅಲ್ಲಿ ಅಂತ. ಸೊ ಸಿನಿಮಾ ಏನ್ ಕೇಳುತ್ತೋ ಅದ್ ಮಾಡ್ಬೇಕು, ಬಂದಿರೋದೇ ಸಿನಿಮಾ ಏನ್ ಕೇಳ್ತೋ ಅದನ್ನ ಮಾಡಕ್ಕೆ. ಸೊ ಅದು ಚೆನ್ನಾಗಿದೆ. ಆ ತರದ್ದು ಒಂದು ಒಳ್ಳೆ ಸ್ನೇಹ ಇದ್ದಿದ್ದರಿಂದ ಈಗ ನನಗೆ ಸಿದ್ದಿ ಮೇಲೆ ಸಲ್ಗೆ ಇದೆ, ಸಲ್ಮಾನ್ ಮೇಲೆ ಸಲ್ಗೆ ಇದೆ, ಹೀರೋಗ್ ನನ್ ಮೇಲೆ ಸಲ್ಗೆ ಇದೆ. ಈ ಪ್ರೀತಿ ಇರೋದ್ರಿಂದಾನೇ ಅದು ವರ್ಕ್ ಆಗೋದು. ಈಗ ನೋಡಿ, ಈಗ ನಾವೇನೋ ರೇಗ್ಸಿದ್ವಿ, ಈಗ ಬೇರೆ ಆರ್ಟಿಸ್ಟ್ ಹಿಂಗ್ 2,000 ಮಾತಾಡೋದಲ್ಲ ಅಂದಿರೋ ಅದು ಅಲ್ಲೇ ಎದ್ದು ಹೋಗ್ಬಿಡ್ತಾರೆ ಮೈಕ್ ಬಿಚ್ಚಿ. ಆ ಸಲ್ಗೆ ಪ್ರೀತಿ ಇರೋದ್ರಿಂದ ನಾವು ಮಾತಾಡಕ್ಕಾಗೋದು. ಸೊ ಇದು ಸೊ ಈ ಪ್ರೀತಿ ವಿಶ್ವಾಸದಲ್ಲಿ ಕೆಲಸಗಳಾದಾಗ ತುಂಬಾ ವರ್ಕ್ ಆಗುತ್ತೆ. ಹಂಗೆ ನಾನು ಸಿದ್ದಿದಾಗ್ಬೋದು, ಸಿದ್ದಿ ನನ್ಗೆ ಕಾಲು ಎಳೆಯೋದಾಗ್ಬೋದು, ಸಲ್ಮಾನ್ ನಾವು ಕೊಟ್ಟಿರೋ ಅವಳಿಗೆ ಆಕ್ಚುಲಿ ಸಿನಿಮಾ ಇಂದಾನೆ ಹೋಗ್ಬೇಕಾಗಿತ್ತು, ನಾನ್ ಮಾಡಲ್ಲ ಈ ಸಿನಿಮಾ ಅಂತ. ಅಷ್ಟು ಗೋಳ ಹಾಕೊಂಡಿದೀವಿ ಪಾಪ ಯಪ್ಪನ್ಗೆ. ಯಾ ಚಿನ್ನ ಇಲ್ಲ ಆದ್ರೆ ಈಗ ನಂದು ಹೆಸರುಗಳಿಗೆಲ್ಲ ಗೊತ್ತಲ್ಲ, ಹಂಗಾಗಿ ಓಕೆನಾ ಸ್ನೇಕ್ಸಿನಾ ಅಂತ ಸಾರು ಹೆಂಗೋ ಹುಡುಗನ ಹೆಸರು ಇಟ್ಟಿದ್ರೆ ಅದೇ ಖುಷಿ ನನ್ಗೆ. ಪರವಾಗಿಲ್ಲ ಸರ್ ಚೆನ್ನಾಗಿದೆ ಅಂತ ಕೆಲ್ಸಗಳ ಮಧ್ಯ. ಇದು ಎಲ್ಲಾ ಸಿನಿಮಾ ಅಲ್ಲಿ ಇಡ್ತಿದ್ರು, ಈ ಸರಿ ಗಂಡಸರ ಹೆಸರು ಇಟ್ಟವ್ರೆ ಅಂತ. ಹೌದು ಅಂತ ಲಾಸ್ಟ್ ಸಿನಿಮಾ ಅಲ್ಲಿ ಅವ್ರದ್ದು ಇತ್ತಲ್ವಾ. ಹೌದು, ಹಂಗಾಗಿ ಚೆನ್ನಾಗಿದೆ ಸರ್. ಅದೊಂದು ದೋಸ್ತಿಲಿ ಕೆಲಸ ನೀಟಾಗಿ ಆಗಿದೆ. ಮಿಕ್ಕಿದ ನಮ್ಮ ಹೀರೋ ಹೇಳ್ತಾರೆ.
ಹೇಳಿ ಅಣ್ಣ, ನಿಮ್ಮ ಮತ್ತೆ ಇವಾಗ ರವಿಶಂಕರ್ ಸರ್ ಇದ್ದಾರೆ, ತುಂಬಾ ರಗಡ ಕಾಣಿಸ್ಕೊಂಡಿದ್ದಾರೆ, ನೀವು ಅವ್ರ ಜೊತೆ ಪೋಸ್ಟ್ ಅಲ್ಲಿ ಇದ್ದೀರಾ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ ಹೆಂಗ್ ಅನ್ಸ್ತು ನಿಮ್ಗೆ? ಇದು ಆಕ್ಚುಲಿ ಲೈಕ್ ಫಸ್ಟ್ ಫಿಲಮ್, ಇಷ್ಟು ಜನ ವೆಲ್ ನೋನ್ ನಟರ ಜೊತೆ ನಾನು ವರ್ಕ್ ಮಾಡಿರೋದು. ಸೊ ಫಸ್ಟ್ ಫಿಲಮ್ ಪುರುಷೋತ್ತಮ ಪ್ರಸಂಗದಲ್ಲಿ ನಾನು ಬರೀ ಮಂಗಳೂರಿಗೆ ಫೇಮಸ್ ಆಗಿರುವಂತಹ ಆ ಒಂದು ಸ್ಟಾರ್ ಕ್ಯಾಸ್ಟ್ ಇತ್ತು. ಸೊ ಇದರಲ್ಲಿ ಆಬ್ವಿಯಸ್ಲಿ ಫಸ್ಟ್ ಭಯ ಆಯಿತು. ಬಟ್ ನಾನು ಸುಧಿಯಣ್ಣ ಇವಾಗಿಂದ ಅಲ್ಲ, ಒಂದು 7 years ಬ್ಯಾಕ್ ಇಂದ ನಾವು ಪರಿಚಯ. ಸೊ ಅವ್ರ ಹತ್ರ ಒಂದು ಬೇರೆ ತರನೇ ಒಂದು ಬಾಂಡಿಂಗು. ಸೊ ಇನ್ನೆಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಪರೇಟ್ ಮಾಡಿದ್ರು. ರವಿಶಂಕರ್ ಸರ್ ಅಷ್ಟೇ, ಲೈಕ್ ಫಸ್ಟ್ ಸೀನೇ ಅವ್ರ ಜೊತೆ ಇತ್ತು ನಂದು. ಭಯ ಆಯ್ತು ಆಬ್ವಿಯಸ್ಲಿ. ಸೊ ಡೈರೆಕ್ಟರ್ ಸರ್ ಕರ್ಕೊಂಡೋಗಿ ಪರಿಚಯ ಮಾಡಿದಾಗ ಅವ್ರು ನನ್ನ ಜೊತೆ ನಡ್ಕೊಂಡಿದ್ದು, ಇಟ್ಸ್ ವಾಸ್ ವೆರಿ ಫ್ರೆಂಡ್ಲಿ ಮ್ಯಾನ್. ಸೊ ಅಷ್ಟೇ ಸ್ಮೂತ್ ಆಗಿ ಫಿಲಮ್ ಮಾಡ್ಕೊಂಡ್ಬಂದ್ವಿ. ಸರ್ ಇವಾಗ ಸಿನಿಮಾ ಥಿಯೇಟರ್ಗೆ ಬರಕ್ ರೆಡಿ ಇದೆ, ತುಂಬಾನು ಭಯ ಇರುತ್ತೆ ನಿಮ್ಗೆ, ಯಾಕೆಂದ್ರೆ ಈಗಿನ ಸ್ಥಿತಿ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದು. ಸೊ ಇದನ್ನ ನೀವು ಯಾವ ರೀತಿ ಎದುರಿಸ್ಬೇಕು ಅನ್ಕೊಂಡಿದ್ದೀರಾ? ಸರ್ ಅಂದ್ರೆ ಲೈಕ್ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ. ಸೊ ಅದೇ ರೀತಿ ಒಳ್ಳೆ ಪ್ರಚಾರ ಕೂಡ ಮಾಡಬೇಕು ಸಿನಿಮಾನ. ಎಷ್ಟೋ ಫಿಲಮ್ ಲೈಕ್ ಪ್ರಚಾರ ಇಲ್ದಿರ ಒಳ್ಳೊಳ್ಳೆ ಫಿಲಮ್ ಹೋಗಿದ್ದು ಕೂಡ ಇದೆ. ಸೊ ವಿ ಹೋಪ್ ಇದು ಕೂಡ ಚೆನ್ನಾಗಿ ಪ್ರಮೋಟ್ ಆಗಿ ಪ್ರತಿಯೊಬ್ರು ಜನರಿಗೆ ಇದು ಕಿವಿ ಮಾತಾಗಿ ಬೀಳ್ಲಿ. ಸೊ ಸಿನಿಮಾ ಮಂದಿರಕ್ಕೆ ಬಂದ್ರೆ ನನ್ನ ಪ್ರಕಾರ ವಿ ಹ್ಯಾವ್ ಪಾಸ್ಟ್ ಅಂತ, ಸಿನಿಮಾ ಇಷ್ಟ ಆಗೇ ಆಗತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಅದೇ ವಿ ಆರ್ ಹೋಪಿಂಗ್ ಇಟ್ ವಿಲ್ ಬಿ ಅ ಲಾಂಗ್ ರನ್. ಸುದೇಣ, ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತೀರಾ ಇದ್ರ ಬಗ್ಗೆ ಅಂತ ಅಂದ್ರೆ, ಸಿನಿಮಾಗೆ ಜನ ಬರ್ತಿಲ್ಲ. ಸೊ ಅದನ್ನ ನೆನ್ಸ್ಕೊಂಡ್ರೆ ಇವಾಗ ಸಿನಿಮಾ ರಿಲೀಸ್ ಮಾಡೋದ ಬೇಡ ಅಂತ ತುಂಬಾ ಜನಕ್ಕೆ, ಯಾಕೆಂದ್ರೆ ಸಿನಿಮಾ ತುಂಬಾ ಕಷ್ಟಪಟ್ಟು ಮಾಡಿರ್ತಾರೆ. ಇದರಲ್ಲಿ ಒಬ್ಬ ನಿರ್ದೇಶಕನ್ ಕನ್ಸು ಇರುತ್ತೆ, ಹೀರೋ ಕನ್ಸು ಇರುತ್ತೆ. ಸೊ ಇದನ್ನ ನೆನ್ಸ್ಕೊಂಡ್ರೆ ಈಗಿನ ಇಂಡಸ್ಟ್ರಿ ನೋಡ್ತಿದ್ರೆ ಭಯ ಆಗುತ್ತೆ. ಇಲ್ಲ, ಇದು ಎಲ್ಲಾ ಕಡೆನೂ ಇದೆ. ಯಾವ ಇದ್ರಲ್ಲಿ ಇಲ್ಲ ಹೇಳಿ, ಎಲ್ಲಾ ಕಡೆನೂ ಇದೆ. ನಾವೀಗೊಂದು ಚೌಲ್ಟ್ರಿ ಕಟ್ಸಿ ಮದುವೆಗಳು ನಡೀತಿಲ್ಲ ಅಂದ್ರೆ ಚಿಂತೆ ಆಗುತ್ತೆ. ಸ್ಕೂಲ್ ಕಟ್ಸಿ ವಿದ್ಯಾರ್ಥಿ ಬಂದಿಲ್ಲ ಅಂದ್ರೆ ಚಿಂತೆ ಆಗುತ್ತೆ. ನಿನ್ ಚೌಲ್ಟ್ರಿಲಿ ಎಲ್ಲಾ ಫೆಸಿಲಿಟಿ ಇದು ಅದ್ಭುತವಾಗಿದ್ರೆ ನಿಮ್ ಚೌಲ್ಟ್ರಿಲಿ ಮದುವೆಗಳು ಬುಕ್ ಆಗುತ್ತೆ ಅಲ್ವಾ? ನಿಂದ ಅದ್ಭುತವಾದ ಸ್ಕೂಲ್ ಆಗಿ ಅದ್ಭುತವಾಗಿ ವಿದ್ಯೆ ಕೊಟ್ರೆ ಅಲ್ಲಿ ಸ್ಟೂಡೆಂಟ್ಸ್ ಬಂದೇ ಬರ್ತಾರೆ. ಹಂಗೆ ಈಗ ನಾವೀಗ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ. ಕೆಲವು ಸತಿ ಊಟ MTR ಅಲ್ಲಿ ಕಾಫಿ ಚೆನ್ನಾಗಿದೆ ಅಂತ ಇಲ್ಲಿಂದ MTR ಹೋಗಿ ಕುಡಿಯೋರು ನೋಡಿದ್ದೀನಿ ನಾನು. ಒಂದ್ ಕಾಮನ್ ಸೆನ್ಸ್ ಏನಂದ್ರೆ ಅದು ಚೆನ್ನಾಗಿರ್ಬೇಕು. ಸೊ ಈಗ ನಾವು ಇದೇ ತರ ಹೇಳೋದಾದ್ರೆ, ಈಗ ನಾವು ಕೋವಿಡ್ 2ನೇ ಅಲೆ ನಿಮ್ಗಳಿಗೂ ಗೊತ್ತು, ನೀವು ಓದ್ತಿದ್ರಿ, ಎಂತ ಜನ ಆಚೆನೆ ಬರದಿರೋಂಥ ಕಾಲಘಟ್ಟದಲ್ಲಿ ಫಸ್ಟ್ ಸಿನಿಮಾ ಸಲ್ಗ 100 days ಮಾಡಿಸಿದ್ರು. ಯಾರು ಮಾಡಿಸಿದ್ರು? ಇದೇ ನಮ್ಮ ಕನ್ನಡ ಜನ. ಎಂತ ರಿಸ್ಟ್ರಿಕ್ಷನ್ ಇದ್ದಂತ ಕಾಲ ಓಡ್ತು. ಏನಕ್ಕೆ? ಸಿನಿಮಾ ಚೆನ್ನಾಗಿತ್ತು. ಅದೇ ಚೆನ್ನಾಗಿಲ್ಲ ಅಂತಂದಾಗ ಸಿನಿಮಾ ಅಥವಾ ಕ್ವಾಲಿಟಿ ಸಿನಿಮಾ ಆಗ್ಲಿ ಯಾವ್ದಾದ್ರು ಆಗ್ಲಿ, ಆಹಾರ ಆಗ್ಲಿ ಸಿನಿಮಾ ಆಗ್ಲಿ, ನಾವ್ ಹಾಕೋ ಬಟ್ಟೆ ಆಗ್ಲಿ, ನಮ್ಗೆ ಅದು ಇಷ್ಟ ಆಗ್ತಿಲ್ಲ ಚೆನ್ನಾಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನೀವ್ ಏನ್ ಮಾಡಿದ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಅದೇ ಆ ಜನಗಳನ್ನ ಒಪ್ಸೋ ಪ್ರಯತ್ನನೇ ಎಲ್ರು ಪ್ರತಿ ಸತಿನೂ ಮಾಡೋದು. ಎಲ್ರು ಯಾವ ಸೂಪರ್ ಸ್ಟಾರ್ ಇಂದ ಹೊಸ ಹುಡುಗರ ತನಕನು ಜನ ಒಪ್ಕೊಂಡ್ರೆ ನಾಯಕ ಅವನು ಅಲ್ವಾ? ಅವ್ರು ಮೆರೆಸಿದ್ರೆ ಮೆರವಣಿಗೆ. ಹಂಗಾಗಿ ಆ ಪ್ರಯತ್ನದಲ್ಲಿ ಇದ್ದೇ ಇರ್ತೀವಿ ನಾವು. ಅದೇ ತರದೇ ಪ್ರಯತ್ನ ಇದು. ತುಂಬಾ ಇಷ್ಟಪಟ್ಟು ಕಷ್ಟ ಅದೇನಂಗಿಲ್ಲ, ನಮ್ಗೆ ಸಿನಿಮಾ ಇಷ್ಟ, ಯಾವಾಗೂ ಇಷ್ಟ, ಸಾಯೋವರೆಗೂ ಸಿನಿಮಾ ಇಷ್ಟಪಟ್ಟು ಕೆಲಸ ಮಾಡಿದೀವಿ. ಜನಗಳವರೆಗೂ ತಲುಪಿಸೋದು ನಮ್ಮ ಒಂದು ಇದು, ತಲುಪಿಸ್ತಿದೀವಿ. ಜನ ಬಂದು ನೋಡಿದವರು ಒಬ್ರಿಗೊಬ್ರು ಅವರು ಸಿನಿಮಾ ಹೇಗಿದೆ ಅದು ಅವ್ರು ಮಾತಾಡೋದು, ಅದು ಮೌತ್ ಟಾಕೆ ಆಗೋದು. ಹಾಗಾಗಿ ಚೆನ್ನಾಗಿ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ, ಆ ಪ್ರಯತ್ನ ಮಾಡಿದೀವಿ. ಜನ ಬಂದು ನೋಡ್ಲಿ, ಅವರೇ ಡಿಸೈಡ್ ಮಾಡ್ತಾರೆ. ಮತ್ತೆ ಅಣ್ಣ ಇನ್ನೊಂದು ಕಂಪ್ಲೇಂಟ್ ಏನಂದ್ರೆ, ಸಿನಿಮಾ ರಿಲೀಸ್ ಇಲ್ಲ ಅಂದ್ರೆ ಯಾವ ಸಿನಿಮಾನು ರಿಲೀಸ್ ಆಗಲ್ಲ. ಸಿನಿಮಾ ರಿಲೀಸ್ ಆಯ್ತಿದ್ವಿ ಅಂದ್ರೆ ಒಂದೇ ವರ್ಕ್ 10 ಸಿನಿಮಾ 12 ಸಿನಿಮಾ 13 ಸಿನಿಮಾ ರಿಲೀಸ್ ಆಗೋಗುತ್ತೆ. ಇಲ್ಲ, ಇದು ನನಗೆ ಈ ಜಾನರ್ ಅಷ್ಟು ಗೊತ್ತಿಲ್ಲ. ಬಿಕಾಸ್ ನಾನು ಒಬ್ಬ ಕಲಾವಿದ ಆಗಿರೋದ್ರಿಂದ ನನ್ಗೆ ಅಷ್ಟು ಗೊತ್ತಿಲ್ಲ. ಈ ಡಿಸ್ಟ್ರಿಬ್ಯೂಷನ್ ಅಥವಾ ಈ ಥಿಯೇಟರ್ ಸೆಟಪ್ ಇದ್ರ ಬಗ್ಗೆ ಎಲ್ಲ ಟು ಬಿ ಫ್ರಾಂಕ್ ಗೊತ್ತಿಲ್ಲ. ಸುಮ್ನೇನೋ ಬ್ಲೈಂಡ್ ಆಗಿ ಮಾತಾಡ್ಬಾರ್ದು. ಅಂದ್ರೆ ಆ ತರ ಆದಾಗ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಇವಾಗ 13 ಸಿನಿಮಾ ಯಾರು ನೋಡಕ್ ಹೋಗಲ್ಲ. ಒಂದು ವಾರದಲ್ಲಿ ಸಿನಿಮಾ ರಿಲೀಸ್ ಆದ್ರೆ 3-4 ಸಿನಿಮಾ ರಿಲೀಸ್ ಆದ್ರೆ ನೋಡ್ತಾರೆ. 13-14 ಸಿನಿಮಾ ಆದ್ರೆ ಒಂದು ಒಳ್ಳೆ 13-14 ಸಿನಿಮಾದಲ್ಲಿ ಎಲ್ಲಾನು ಚೆನ್ನಾಗಿರಲ್ಲ, ಎಲ್ಲಾನು ಅಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಒಂದ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಇದ್ರ ಮಧ್ಯೆ ಸಿಕ್ಕಾಕೊಳ್ಳುತ್ತಲ್ಲ ಸರ್. ಅದೇ ಕೆಲವು ಸತಿ ಏನಾಗುತ್ತೆ, ಒಂದು ಈ ಪಬ್ಲಿಸಿಟಿ ತುಂಬಾ ಕರೆಕ್ಟ್ ಆಗಿ ರೀಚ್ ಆಗದೆ ಇದಾಗೂ ಈ ತರದ ಎಫೆಕ್ಟ್ ಆಗಿದೆ. ಈಗ ನೋಡಿ, ಕಂಟೆಂಟ್ ಸಿನಿಮಾ ಅಂತೀರಾ. ಈಗ ಕೆಲವು ತಿಂಗಳುಗಳೇ ಅದ್ಭುತವಾದ ಕಂಟೆಂಟ್ ಸಿನಿಮಾಗಳು ಬಂತು. ಎಕ್ಸಾಂಪಲ್ ಕೆರೆಬೇಟೆ, ಶಾಕಾಹಾರಿ, ಬ್ಲಿಂಕು, ಇವೆಲ್ಲ ಎಕ್ಸ್ಟ್ರಾಡಿನರಿ ಸಿನಿಮಾ. ಶಾಕಾಹಾರಿ ಏನಾದ್ರು ಮಲಯಾಳಂ ಅಲ್ಲಿ ಬಂದ್ಬಿಟ್ಟಿದ್ರೆ ಗಿನ್ನಿಸ್ ರೆಕಾರ್ಡ್ ಕೊಟ್ಬಿಟ್ಟಿದ್ದಾರೆ ಸಿನಿಮಾಗೆ. ಏನ್ರಿ ಇದು ಅದ್ಭುತ ಅಂತ ಅಲ್ವಾ? ನೀವು ಶಾಕಾಹಾರಿ ನೋಡಿ, ಏನ್ ಅದ್ಭುತ ಆಗೋರು ಸಿನಿಮಾ ಇದು ಅನ್ನಿಸ್ತು. ಗೊತ್ತಿಲ್ಲ ಅಂದ್ರೆ ಅದು ಹೋಯ್ತು, ನಾನು ಇಲ್ಲ ಅಂತ ಚೆನ್ನಾಗಾಯ್ತು. ಬಟ್ ಇದೇ ಮಲಯಾಳಂ ಅಲ್ಲಿ ಬಂದಿದ್ರೆ ಅದನ್ನೇ ಕನ್ನಡಕ್ಕೆ ಭಾಷೆ ಮಾಡ್ಕೊಂಡು 100 days ಓಡಿಸಿರ್ತಿದ್ವಿ. ಹಿಂಗ್ ಕೆಲವು ಸತಿ ಅದೇನು ಗೊತ್ತಿಲ್ಲ ನನಗೂ ಇದೇನಕ್ಕೆ ಹಿಂಗ್ ಆಗುತ್ತೆ ಅಂತ. ಅದೇ ತರದ್ದು ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ನಮ್ದು. ಆ ಪ್ರಯತ್ನ ಮಾಡಿದೀವಿ, ಜನಕ್ಕೆ ತಲುಪಿಸ್ತೀವಿ, ಜನ ನೋಡ್ತಾರೆ, ನೋಡ್ಲಿ. ಸರ್ ಇದ್ರ ಬಗ್ಗೆ ನಿರ್ದೇಶಕರು ಕೇಳೋಣ, ಯಾಕೆಂದ್ರೆ ಅವ್ರಿಗೆ ತುಂಬಾ ಆತಂಕ. ತುಂಬಾ ಚೆನ್ನಾಗಿ, ಯಾಕೆಂದ್ರೆ ಕಲಾವಿದರಾದ್ರೆ ಈ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಅನ್ನೋದು ಇರುತ್ತೆ. ಇವ್ರಿಗೆ ಇದನ್ನ ಸಕ್ಸಸ್ ಮಾಡೋ ಅನ್ನೋದೇ ದೊಡ್ಡ ರಿಸ್ಕ್ ಆಗಿರುತ್ತೆ. ಸರ್ ನೀವ್ ಹೇಳೋದಾದ್ರೆ ಈ ಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ? ನಾಟೌಟ್ ಸಿನಿಮಾನ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂತ ಒಬ್ಬ ನಿರ್ದೇಶಕನಾಗಿ ನಾನು ಕೇಳೋದು ಇಷ್ಟೇ.
ಸಿನಿಮಾ ಎಂಟರ್ಟೈನ್ಮೆಂಟ್ ಹೀರೋ ಅಂತ ಸಿನಿಮಾ, ಮತ್ತು ನೀವು ಕೊಟ್ಟ ದುಡ್ಡಿಗೆ ಮೋಸ ಆಗಲ್ಲ. ಪ್ರತಿಯೊಂದು ಸೀನು ಕೂಡ, ಪ್ರತಿಯೊಂದು ಅಂದರೆ ಸೀಕ್ವೆನ್ಸಲ್ಲೂ ಕೂಡ ಒಳ್ಳೆ ನಟರಿದ್ದಾರೆ. ಇಡೀ ತಂಡ ತುಂಬ ಎಕ್ಸ್ಪೀರಿಯನ್ಸ್ಡ್ ಇದು ನಟರು, ಮತ್ತು ಎಂಟರ್ಟೈನ್ಮೆಂಟ್ನ ಅಷ್ಟೇ ಚೆನ್ನಾಗಿ ಡೆಲಿವರಿ ಮಾಡಿದ್ದಾರೆ ಇಡೀ ಸಿನಿಮಾಲ್ಲಿ. ಆಮೇಲೆ ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ ಎಕ್ಸ್ಪೀರಿಯನ್ಸ್ಡು. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಜುಡಾ ಸ್ಯಾಂಡಿ, ಕ್ಯಾಮ್ರಾಮನ್ ಆಲೇಶ್ ಅವ್ರು ಆಗಿರ್ಬೋದು, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. 100% ಇದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತ ನಾನು ಒಬ್ಬ ನಿರ್ದೇಶಕನಾಗಿ ಮತ್ತು ತಂಡ ಕೂಡ ನೋಡಿರುವಂಥವ್ರು. ಆಲ್ರೆಡಿ ಸಿನಿಮಾ ಸುಮಾರು ಜನ ನೋಡಿದ್ದಾರೆ, ಯಾಕಂದರೆ ನಮ್ಮ ಟೆಕ್ನಿಷಿಯನ್ಸು ಮತ್ತು ಒಂದು ಸ್ವಲ್ಪ ಆಡಿಯನ್ಸು ಕೂಡ ಸಿನಿಮಾ ನೋಡಿದ್ದಾರೆ. ಅವರ ಒಂದು ಭರವಸೆ ಕೂಡ ನನಗೆ ಕೊಟ್ಟಿರುವಂಥದ್ದು. 100% ಇಂಥ ಸಿನಿಮಾ ನೋಡಿಲ್ಲ ಅಂದರೆ ಕನ್ನಡ ಪ್ರೇಕ್ಷಕರು ಇನ್ನೆಂಥ ಸಿನಿಮಾ, ಓಕೆ, ಖಂಡಿತವಾಗ್ಲೂ ಈ ಸಿನಿಮಾನ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ. 100% ಓಡುತ್ತೆ. ನೀವು ಬಂದರೆ ಥಿಯೇಟ್ರಿಗೆ 100% ನಿಮಗೆ ಆ ಎಂಟರ್ಟೈನ್ಮೆಂಟ್ಗೆ ಮೋಸ ಇಲ್ಲ. ನಾಟ್ ಔಟ್ ಪಕ್ಕ. ನೀವು ಎಂಟರ್ಟೈನ್ಮೆಂಟಲ್ಲಿ ನಾಟ್ ಔಟ್ ಆಗಿ ಉಳಿತೀರ. ಓಕೆ ಸರ್, ಥ್ಯಾಂಕ್ ಯು. ಈಗ ಕೊನೆಯದಾಗಿ ಹೀರೋಯಿನ್ನು ಮತ್ತು ಹೀರೋ ಸರ್ ನನ್ನ ಮಾತು ಕೇಳೋಣ. ಮೇಡಮ್, ನೀವು ಪ್ರೇಕ್ಷಕರನ್ನ ಈ ಸಿನಿಮಾಗೆ ಯಾವ ಥರ ಕರಿತೀರಾ? ಏನು ವಿಷಯ ಇದೆ ಅಂತ ಕರಿತಿದ್ದೀರಾ? ವಿಷಯ ಅಂದರೆ ಇವಾಗ ನಮ್ಮ ಸಿನಿಮಾ ನಾಟ್ ಔಟ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಿಬಿಟ್ಟು ಮತ್ತೆ ಸಿನಿಮಾ ಬಗ್ಗೆ ಹೇಳ್ತೀನಿ. ಸೊ ನನ್ನ ಪಾತ್ರದ ಹೆಸರು ನರಸಮ್ಮ ಶ್ರೀದೇವಿ ಅಂತ. ತುಂಬ ಮಾತಾಡ್ತಾ ಇರ್ತಾಳೆ, ತುಂಬ ಟೆನ್ಷನ್ ತಗೋತಾಳೆ. ಆ್ಯಂಡ್ ಅವಳು ಬಾಯ್ ಫ್ರೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆ್ಯಂಬ್ಯುಲೆನ್ಸ್ ಡ್ರೈವರ್ ಆಗಿರುವಂಥ ಅಜಯ್ ಪಾತ್ರ. ಆ್ಯಂಡ್ ನಮ್ಮದು ಕಾಂಬಿನೇಷನೇ ಜಾಸ್ತಿ ಇರುತ್ತೆ, ಅಜಯ್ಯು ಮತ್ತು ಸ್ನೇಕ್ ಸೀನಾ ಆ್ಯಂಡ್ ನರಸಮ್ಮ ಶ್ರೀದೇವಿ ಪಾತ್ರನೇ ಜಾಸ್ತಿ ಇರುತ್ತೆ. ಫುಲ್ ಕಾಮಿಡಿ ಎಂಟರ್ಟೈನರ್ ಫಿಲ್ಮ್, ಬಟ್ ಅಟ್ ದ ಸೇಮ್ ಟೈಮ್ ಡಾರ್ಕ್ ಹ್ಯೂಮರ್ ಅಂತ ಯಾಕೆ ಹೇಳ್ತೀವಿ ಅಂದರೆ ರಿಯಾಲಿಟಿ ಕೂಡ ಹಾಗೆ ಇರುತ್ತೆ. ಆ ಸೀನ್ಸ್ ಆಗಿರಲಿ ಎಲ್ಲ ಅಷ್ಟೇ ಕಷ್ಟದ ಸೀನ್ಸಲ್ಲಿ ನಾವು ಕಾಮಿಡಿ ಮಾಡಿಕೊಂಡೇ ನಾವು ಮುಂದೆ ಹೋಗ್ತಾ ಇರ್ತೀವಿ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ನೈಸ್ ಎಂಟರ್ಟೈನರ್ ಫಿಲ್ಮ್. ನೀವು ಬಂದು ನಮ್ಮ ಸಿನಿಮಾನ ನೋಡಿ. ಜುಲೈ 19ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ನನ್ನ ಪಾತ್ರ ನಾನು ಅವಾಗಲೇ ಹೇಳ್ದಂಗೆ ಒಂದು ಆ್ಯಂಬುಲೆನ್ಸ್ ಡ್ರೈವರ್ ಪಾತ್ರ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಎಲ್ಲ ಡ್ರೈವರ್ಸ್ಗಳಿಗೂ ತುಂಬ ಇಷ್ಟ ಆಗ್ತದೆ. ಅದು ನನ್ನ ಪಾತ್ರದಿಂದ ನಾನು ಹೇಳ್ತಾ ಇದ್ದೀನಿ. ಮೂವಿ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರು ನೀವು ಮೊದಲು ಯಾವ್ಯಾವ ಫಿಲಮಲ್ಲಿ ಅವರು ಪ್ಲೇ ಮಾಡಿದಾರೋ ಸೊ ಅದಕ್ಕಿಂತ ವಿಭಿನ್ನವಾಗಿದೆ. ಒಂದು ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಒಂದು 4 ವರ್ಷದಿಂದ ಏನೊಂದು ಪೋಸ್ಟ್ ಕೋವಿಡ್ ಸಿಚುವೇಶನ್ಸಲ್ಲಿ ನೀವೇನು ನೋಡಿದ್ರೋ ಅದು ನಿಮಗೆ ತಿರ್ಗಾ ಕಣ್ಮುಂದೆ ಬರುತ್ತೆ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಸೊ ಚಿತ್ರಮಂದಿರಗಳಲ್ಲೇ ಈ ಫಿಲಮ್ ಜುಲೈ 19th ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸುದೇಣ. ಎಸ್, ಅದೇ ಇದು ನನ್ನ ಪಾತ್ರ ಎಲ್ಲರಿಗೂ ಎಲ್ಲಿ ಯಾವ ಜಗತ್ತಿನ ಯಾವ ಮೂಲೆಯಲ್ಲಿರೋ ಎಲ್ಲ ಒಬ್ಬ ಈ ಪ್ರೇಮಿಗಳಿಗೊಬ್ಬ ಸ್ನೇಹಿತ ಇರ್ತಾನಲ್ಲ, ಅವನು ಅನುಭವಿಸ್ತಾ ಇರ್ತಾನಲ್ಲ, ಆ ನೋವನ್ನ ಗೊತ್ತಾಗ್ಸುವಂಥದ್ದು ಒಂದು ಪಾತ್ರ. ಈ ಪ್ರೇಮಿಗಳ ಮಧ್ಯ ಸಿಗಾಕೊಳ್ಳೋ ಒಬ್ಬ ಸ್ನೇಹಿತನ ಪಾತ್ರ. ಅವನು ಬಿಟ್ಕೊಡಕ್ಕಾಗಲ್ಲ, ಇವ್ರ ಲವ್ನು ಬಿಟ್ಕೊಡಕ್ಕಾಗಲ್ಲ. ಇವ್ರು ಖುಷಿಯಾಗಿದ್ದಾಗ ಇವ್ರು ಚೆನ್ನಾಗಿರ್ತಾರೆ, ಇವ್ರದ್ದೇನೋ ಆದಾಗ ಸಾಯಂಕಾಲ ಬಂದು ಒಂದು ರೋದನೆ ಕೊಡ್ತಾರೆ ಗೊತ್ತಾ ಈ ಲವ್ ಮಾಡೋರು. ನನಗೆ ಆ ಗುರು ನಂದೇ 1000 ಕಷ್ಟ ನಿಂದಿದ್ದು ಅಂತ. ಇಲ್ಲ ಬಿಟ್ಬಿಡಯ ಅಂದ್ರೂ ಕೇಳಲ್ಲ, ಇಲ್ಲ ಕಟ್ಕೊಳಯ ಅಂದ್ರೂ ಇವರಿಬ್ರು ಮದ್ವೆಗಳು ಮಾಡ್ಕೊಳ್ಳಲ್ಲ. ಆ ಮಧ್ಯದವನ್ಗೊಂದು ಟಾರ್ಚರ್ ಇರ್ತದಲ್ಲ ರಾತ್ರಿ, ಆ ಅನುಭವಿಸೋ ಅಂಥದ್ದೊಂದು ಸೂಪರ್ ಆದ ಪಾತ್ರ ನಂದು. ಅದನ್ನ ಎಷ್ಟು ಮಜವಾಗಿ ಹೇಳ್ಬೋದು ಅಷ್ಟು ಮಜವಾಗಿ ಹೇಳೋ ಪ್ರಯತ್ನ ಮಾಡಿದ್ದೀವಿ. ತುಂಬ ಇಷ್ಟಪಟ್ಟು ಖುಷಿಯಿಂದ ಕೆಲಸ ಮಾಡಿದ್ವಿ. ಸೆಟ್ಟಲ್ಲೂ ಅಷ್ಟೇ ಖುಷಿ ಇತ್ತು, ಸ್ಕ್ರೀನ್ ಮೇಲೂ ಅಷ್ಟೇ ಖುಷಿ ಇದೆ, ಮಜಾ ಇದೆ. ಸೊ ಇದೇ ಜುಲೈ 19ಕ್ಕೆ ನಾಟ್ ಔಟ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಈ ನಮ್ಮ ಟೀಮ್ನ ಆರೈಸಿ. ಎಸ್, ಸಲ್ಮಾನ್. ಏನು ತುಂಬ ಮಾತಾಡೋಲ್ಲ. ಜುಲೈ 19ಕ್ಕೆ ನಮ್ಮ ನಾಟ್ ಔಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫ್ಯಾಮಿಲಿ ಸಮೇತ ಬಂದು ನೋಡೋ ಸಿನಿಮಾ. ಸೊ ಯಾರು ಮಿಸ್ ಮಾಡಬೇಡಿ, ಬನ್ನಿ ನಮ್ಮ ಸಿನಿಮಾ ನೋಡಿ ಹರಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜುಲೈ 19 ನಾಟ್ ಔಟ್ ರಿಲೀಸ್ ಆಗ್ತಿದೆ. ಎಲ್ಲ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹಾಗೆ ಈ ಸಿನಿಮಾಗೂ ಸಪೋರ್ಟ್ ಮಾಡ್ತೀರಾ ಅಂತ ನಮಗೆ ತುಂಬ ನಂಬಿಕೆ ಇದೆ. ಓಲ್ಡ್ ಟೀಮ್ಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ನಾಟ್ ಔಟ್ ಸಿನಿಮಾ ಜೊತೆಗೆ ಮಸ್ತು ಹೆಂಗಿತ್ತು ಅಂತ. ಇದೇ ಮಸ್ತು ಮಜಾ ಬೇಕು ಅಂದರೆ ಜುಲೈ 19ಕ್ಕೆ ಸಿನಿಮಾ ರಿಲೀಸ್ ಆಗಿ ದಯವಿಟ್ಟು ಸಿನಿ ಪ್ರೇಕ್ಷಕರೆಲ್ಲ, ನಮ್ಮ ಕನ್ನಡಿಗರೆಲ್ಲ ಕನ್ನಡ ಸಿನಿಮಾಗೆ ಮೊದಲ ಆದ್ಯತೆ ಕೊಟ್ಟು ಈ ಸಿನಿಮಾನ ನೋಡಿ ಗೆಲ್ಲಿಸಿ ಆರೈಸಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ. ಸುದೇಣ ಎಕ್ಸ್ಪೆಷಲಿ ತುಂಬ ಇಷ್ಟ ನೀವು ಅಂದರೆ ನನಗೆ. ಮತ್ತು ಆಲ್ ದ ಬೆಸ್ಟ್ ಅಣ್ಣ ನಿಮ್ಮೆಲ್ರಿಗೂ. ನಾಟ್ ಔಟ್ ಸಿನಿಮಾಗೆ ಒಳ್ಳೇದಾಗಲಿ.
Thank you.